Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Tuppa, Sri Raghavendra Ghee. Samparkisi Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. Bharat Furnitures, ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ನಮಸ್ಕಾರ, ಸ್ವಾಗತ. ಮೊದಲು ಮುಖ್ಯಾಂಶಗಳು. ನಗರದ ಜಹೀರಾಬಾದ್ ಬಡಾವಣೆಯಲ್ಲಿ ಯುವಕನ ಕೊಲೆ, 2 ಆರೋಪಿಗಳ ಬಂಧನ, ಎಸ್ಪಿ ಅರುಣಾಂಶಗಿರಿ. ಜನವರಿ 26ರಂದು ಕ್ರಿಕೆಟ್ ಪಂದ್ಯ ಸಮಾರೋಪ, ವಿಜೇತ ತಂಡಕ್ಕೆ ಟ್ರೋಫಿ, ಬಿ ಬಸವರಾಜ್. ಫೆಬ್ರವರಿ 1ರಂದು ಬೆಂಗಳೂರಿನಲ್ಲಿ ವೀರಶೈವ ಲಿಂಗಾಯತ ವ್ಯಾಪಾರ ಅಭಿವೃದ್ಧಿ ಸಮ್ಮೇಳನ, ಚಂದ್ರಶೇಖರ್ ಮಿರ್ಜಾಪುರ್. ಆರ್ಟಿಪಿಎಸ್ನಲ್ಲಿ ಅಣು ವಿದ್ಯುತ್ ಸ್ಥಾವರ ಸ್ಥಾಪಿಸುವುದಕ್ಕೆ ವಿರೋಧ, ಕೈ ಬಿಡದಿದ್ದರೆ ತೀವ್ರ ಹೋರಾಟ, ಬಸವರಾಜ್ ಕಳಸ. ಜನವರಿ 27ರಂದು ಶ್ರೀ ಮಹರ್ಷಿ ಸವಿತಾ ಜಯಂತಿ, ಭಾವಚಿತ್ರ ಮೆರವಣಿಗೆ, ವಿ ಗೋವಿಂದ. ಜನವರಿ 26ರಂದು ಹಿಂದೂ ಸಮ್ಮೇಳನ, ಶೋಭಾಯಾತ್ರೆ, ವೀರೇಶ ರೆಡ್ಡಿ. ಗಬ್ಬೂರು ಶ್ರೀ ಬೂದಿ ಬಸವೇಶ್ವರ ಜಾತ್ರಾ ಮಹೋತ್ಸವ ಜನವರಿ 25ರಿಂದ ಪ್ರಾರಂಭ, 29ರಂದು ರಥೋತ್ಸವ, ಚನ್ನಬಸವ ಮಠದ್. ಯುವಜನರಿಗೆ ನೇತಾಜಿಯವರ ಬದುಕು, ವಿಚಾರಗಳು ಆದರ್ಶವಾಗಿವೆ, ಚನ್ನಬಸವ ಜಾನೇಕಲ್. ಮಠಮಾಡಿ ಗ್ರಾಮ ಪಂಚಾಯತ್ ಕೆಡಿಪಿ ಸಭೆ, ಪ್ರತಿಯೊಬ್ಬ ಅಧಿಕಾರಿ ಸೇವಾ ಭಾವದಿಂದ ಕಾರ್ಯನಿರ್ವಹಿಸಿ. ನಗರದಲ್ಲಿ ಇಂದಿನಿಂದ 2 ದಿನ ಕುಡಿಯುವ ನೀರು ಸರಬರಾಜಿನಲ್ಲಿ ವ್ಯತ್ಯಯ. ಬೈಕ್ ವಿಚಾರಕ್ಕೆ ಯುವಕನನ್ನು ಸ್ನೇಹಿತರೇ ಚಾಕುವಿನಿಂದ ಇರಿದು ಕೊಲೆ ಮಾಡಿರುವ ಘಟನೆ ನಗರದ ಮಾವಿನಕೆರೆ ಬಳಿ ಶುಕ್ರವಾರ ರಾತ್ರಿ ನಡೆದಿದೆ. ಮಾವಿನಕೆರೆ ಬಳಿಯ ದತಾರ ಲೇಔಟ್ ಬಳಿ ಶುಕ್ರವಾರ ರಾತ್ರಿ 10:30 ಸುಮಾರಿಗೆ ಜಹೀರಾಬಾದ್ ಬಡಾವಣೆಯ ರಾಜು ಹಾಗೂ ಬಸವರಾಜ್ ಎಂಬ ಯುವಕರು ಅದೇ ಬಡಾವಣೆಯ ನಿವಾಸಿ ವಿಶಾಲ್ 24 ಎನ್ನುವ ಯುವಕನನ್ನು ಚಾಕುವಿನಿಂದ ಹೊಟ್ಟೆಯ ಭಾಗಕ್ಕೆ ಇರಿದು ಕೊಲೆ ಮಾಡಿದ್ದಾರೆ. ಈ ಹಿಂದೆ ರಾಜು ಎಂಬ ಆರೋಪಿ ಕೊಲೆಯಾದ ವಿಶಾಲ್ ಬಳಿ ಬೈಕ್ ಕೇಳಿದ್ದು ವಿಶಾಲ್ ಕೊಡಲು ನಿರಾಕರಿಸಿದ್ದ. ಈ ವಿಚಾರಕ್ಕೆ ವಿಶಾಲ್ ಮತ್ತು ರಾಜು ಎನ್ನುವರ ಮಧ್ಯೆ ಗಲಾಟೆ ನಡೆದಿದೆ. ನಂತರ ಶುಕ್ರವಾರ ರಾತ್ರಿ ರಾಜು ಎನ್ನುವಾತ ವಿಶಾಲ್ಗೆ ಮಾವಿನಕೆರೆ ಬಳಿ ಬರುವಂತೆ ಹೇಳಿದ್ದು, ವಿಶಾಲ್ ಆ ಸ್ಥಳಕ್ಕೆ ಹೋಗಿದ್ದು, ರಾಜು ಮತ್ತು ಬಸವರಾಜ ಸೇರಿಕೊಂಡು ವಿಶಾಲನೊಂದಿಗೆ ಜಗಳವಾಡಿದ್ದು, ಮೂವರ ನಡುವೆ ಮಾತಿನ ಚಕಮಕಿ ನಡೆದು ಕೊನೆಗೆ ರಾಜು ವಿಶಾಲನ ಹೊಟ್ಟೆ ಹಾಗೂ ಬೆನ್ನಿನ ಭಾಗಕ್ಕೆ ಚಾಕುವಿನಿಂದ ಮನಸ್ಸಿಗೆ ಬಂದಂತೆ ಚುಚ್ಚಿದ್ದು ವಿಶಾಲ್ ಸಾವನ್ನಪ್ಪಿದ್ದಾನೆ ಎಂದು ಪೊಲೀಸ್ ಮೂಲಗಳಿಂದ ತಿಳಿದುಬಂದಿದೆ. ಈ ಕುರಿತು ಸದರ್ ಬಜಾರ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಾವಿನಕೆರೆ ಬಳಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ 2 ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಂಶಗಿರಿ ಹೇಳಿದರು. ಅವರಿಂದು ಕೊಲೆ ಘಟನೆ ನಡೆದ ಸ್ಥಳದಲ್ಲಿ ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿ, ಮೃತನ ಸಂಬಂಧಿಕರು ದೂರು ನೀಡಿದ್ದು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಲಾಗುತ್ತಿದೆ. ಸದರ್ ಬಜಾರ್ ಠಾಣೆಯ ಪೊಲೀಸರು ರಾತ್ರಿ ಗಸ್ತು ತಿರುಗುವ ವೇಳೆ ಈ ಪ್ರಕರಣ ಬೆಳಕಿಗೆ ಬಂದಿದೆ. ಆರೋಪಿಗಳನ್ನು ಬಂಧಿಸಿ ಠಾಣೆಗೆ ಕರೆ ತಂದಿದ್ದಾರೆ ಎಂದರು. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇನ್ನೂ ಹೆಚ್ಚಿನ ವಿಚಾರಣೆ ನಡೆಸಿ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗುವುದು. ನಂತರ ಈ ಪ್ರಕರಣದ ಕುರಿತು ಹೆಚ್ಚಿನ ತನಿಖೆಯನ್ನು ನಡೆಸಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಶಾಂತವೀರ, ಸಿಪಿಐ ಉಮೇಶ್ ಕಾಂಬ್ಳೆ ಸೇರಿದಂತೆ ಸಿಬ್ಬಂದಿಗಳು ಇದ್ದರು. ನಮಸ್ಕಾರ. ಇವತ್ತು 24 ಜನವರಿ 2026 ಮುಂಜಾನೆ ಸುಮಾರು 12 ಗಂಟೆಯಲ್ಲಿ ನಮಗೆ ಪೊಲೀಸ್ ಇಲಾಖೆಗೆ ಮಾಹಿತಿ ಬರುತ್ತೆ ಕಿ ಒಬ್ಬರು
ಮರ್ಡರ್ ಆಗಿದೆ ಅಂತ. ಅಲ್ಲಿ ನಮ್ಮ DSP ಅವರು ಮತ್ತು ನಮ್ಮ ಸಬ್ ಇನ್ಸ್ಪೆಕ್ಟರ್ಸ್ ಎಲ್ಲ ಹೋಗಿ ಸ್ಪಾಟ್ ನೋಡಿದಾಗ ಒಬ್ಬರು ಶ್ರೀ ವಿಶಾಲ್ ಅವರು ತೀರ್ಕೊಂಡಿರ್ತಾರೆ. ಆ್ಯಂಡ್ ಅಲ್ಲೇ ನಮ್ಮ ಎಲ್ಲ ಪೊಲೀಸ್ ಅಧಿಕಾರಿಯವರು ಗಸ್ತಲ್ಲಿರುವಾಗ ಇಬ್ಬರು ಆರೋಪಿಗಳು ಶ್ರೀ ರಾಜು ಮತ್ತು ಶ್ರೀ ಬಸವರಾಜು ಅವರನ್ನು ವಶಕ್ಕೆ ತೆಗೆದುಕೊಂಡು ಅವರನ್ನು ವಿಚಾರ ಮಾಡಿದಾಗ ಅವರು ಮರ್ಡರ್ ಮಾಡಿದ್ದಾರೆ ಅಂತ ಒಪ್ಕೊಂಡಿರ್ತಾರೆ. ಈ ಘಟನೆಯ ನಂತರ ನಾವು ಆರೋಪಿಗಳನ್ನು ಮತ್ತೆ ಹೆಚ್ಚುವರಿಯಾಗಿ ವಿಚಾರಣೆ ಮಾಡಿದಾಗ ಇವರು ಈ ಹಿಂದೆ ಮಿಸ್ಟರ್ ರಾಜು ಅವರು ಮಿಸ್ಟರ್ ವಿಶಾಲ್ ಅವರ ಹತ್ರ ಬೈಕ್ ಕೇಳಿರ್ತಾರೆ. ಬೈಕು ಅದೇನೋ ಕೊಟ್ಟಿರಲ್ಲ. ಅದಾದಮೇಲೆ ಅವರು ಫ್ರೆಂಡ್ ಯಾರೋ ಸುನೀಲ್ ಅಂತ ಇದ್ದಾರೆ, ವಿಶಾಲ್ ಫ್ರೆಂಡ್, ಅವ್ರಿಗೆ ಕೂಡ ಬೈದಿರ್ತಾರೆ. ಸೊ ಅದ್ರ ಬಗ್ಗೆನೂ ಸ್ವಲ್ಪ ಇಬ್ಬರ ಮಧ್ಯದಲ್ಲಿ ಜಗಳ ಇರುತ್ತೆ. ರಾಜು ಮತ್ತೆ ಹೇಳಿರ್ತಾನೆ ವಿಶಾಲ್ಗೆ, ನಾವೆಲ್ಲ ಮಾವಿನಕೆರೆ ಕಡೆ ಕೂತಿರ್ತೀವಿ, ನೀವು ಯಾವಾಗಿದ್ರೆ ಬಾ ಅಂತ. ಸೊ ಇವರು ವಿಶಾಲ್ ಅಲ್ಲಿ ಹೋಗಿದ್ದಾಗ ಮತ್ತೆ ಮಾತಿನ ಚಕಮಕಿಯಾಗಿ ನಿನ್ನೆ ಅವರು ಚಾಕುವಿಂದ ರಾಜು ಅವರು ವಿಶಾಲ್ಗೆ ಅಟ್ಯಾಕ್ ಮಾಡಿರ್ತಾರೆ. ಆ್ಯಂಡ್ ಇದರಲ್ಲಿ ಅವರು ತೀರೋಗಿರ್ತಾರೆ. ಸೊ ಸದ್ಯದ ಇದು ತನಿಖೆ ಇವಾಗ DSP ರಾಯಚೂರವರು ಮುಂದುವರಿಸಿದೆ. ಆರೋಪಿಗಳು ವಶಕ್ಕೆ ತೆಗೆದುಕೊಂಡು ಮುಂದಿನ ವಿಚಾರಣೆ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಲು ಕಾನೂನು ಕ್ರಮ. ಮತ್ತು ಬಸವರಾಜ್, ಆಮೇಲೆ ವಿಕ್ಟಿಮ್ ಇರೋದು ವಿಶಾಲ್, ಇವರೆಲ್ಲರೂ ಜಹೀರಾಬಾದ್ ಏರಿಯಾ ಸದರ್ ಬಜಾರ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಎಲ್ಲ ನಿವಾಸಿಗಳು. ಇವರೆಲ್ಲರೂ ಮುಂಚೆಯಿಂದನೇ ಫ್ರೆಂಡ್ಸ್ ಇದ್ದಾರೆ, ಮಾತುಕತೆ ಎಲ್ಲ ಮಾಡ್ತಾ ಇರ್ತಾರೆ. ಬಟ್ ಒಂದು ಬೈಕ್ ಪರ್ಚೇಸ್ ಮಾಡಿದ್ರು. ಸೊ ಅದು ಬೈಕ್ನ ರಾಜು ಅವರು ಕೇಳಿದ್ರು, ಬಟ್ ವಿಶಾಲ್ ಅವರು ಬಿಟ್ಟಿರಲಿಲ್ಲ. ಸೊ ಆ ಥರ ಮಧ್ಯದಲ್ಲಿ ಸ್ವಲ್ಪ ಹಂಗೆ ಸ್ವಲ್ಪ ಫ್ರೆಂಡ್ಶಿಪ್ಪಲ್ಲಿ ಸ್ವಲ್ಪ ಮಾತಿನ ಚಕಮಕಿ ಆಗಿರುತ್ತದೆ. ಸೊ ಇದು ಹಿನ್ನೆಲೆ ಇವಾಗ ತನಿಖೆಯಿಂದ ಕಂಡು. ಕಲ್ಯಾಣ ಕರ್ನಾಟಕ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಟ್ರಸ್ಟ್ನಿಂದ ಪ್ರಾರಂಭವಾಗಿರುವ ಕ್ರಿಕೆಟ್ ಪಂದ್ಯಾವಳಿ ಸಮಾರೋಪ ಹಾಗೂ ಅಂತಿಮ ಪಂದ್ಯ ಜನವರಿ 26ರಂದು ನಗರದ ಹೊಸೂರು ಗ್ರಾಮದ ಸ್ವಾಮಿ ವಿವೇಕಾನಂದ ಬಿಪಿಎಡ್ ಮೈದಾನದಲ್ಲಿ ನಡೆಯಲಿದೆ ಎಂದು ಟ್ರಸ್ಟ್ನ ಗೌರವಾಧ್ಯಕ್ಷ ಬಿ ಬಸವರಾಜ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಜನವರಿ 18ರಿಂದ ಕ್ರಿಕೆಟ್ ಪಂದ್ಯಾವಳಿ ಪ್ರಾರಂಭಿಸಲಾಗಿದೆ. 22 ತಂಡಗಳು ಭಾಗಿಯಾಗಿದ್ದು, ಜನವರಿ 26ರಂದು ಸಂಜೆ 4:30ಕ್ಕೆ ಅಂತಿಮ ಪಂದ್ಯ ನಡೆಯಲಿದೆ. ವಿಜೇತ ತಂಡಕ್ಕೆ ಪ್ರಥಮ ಬಹುಮಾನವಾಗಿ 50,000 ರೂಪಾಯಿ, ದ್ವಿತೀಯ ಬಹುಮಾನವಾಗಿ 25,000 ರೂಪಾಯಿ ಹಾಗೂ ಪಂದ್ಯ ಪುರುಷೋತ್ತಮ ಇತರೆ ಬಹುಮಾನಗಳನ್ನು ನೀಡಲಾಗುತ್ತದೆ. ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಶಿವಾನಂದ ಮಠದ ಶ್ರೀ ಜ್ಞಾನಾನಂದ ಸ್ವಾಮೀಜಿ ವಹಿಸಲಿದ್ದಾರೆ. ಪ್ರಥಮ ಬಹುಮಾನವನ್ನು ಶಾಸಕ ಡಾ ಶಿವರಾಜ್ ಪಾಟೀಲ್, ದ್ವಿತೀಯ ಬಹುಮಾನವನ್ನು ಕಾಂಗ್ರೆಸ್ ಮುಖಂಡ ಕೆ ಪಂಪಾಪತಿ ವಿತರಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಹಿಂದೂ ಜಾತಿಗಳ ಒಕ್ಕೂಟದ ಅಧ್ಯಕ್ಷ ಕೆ ಶಾಂತಪ್ಪ, ಶ್ರೀದೇವಿ ನಾಯಕ, ಕೆ ವೇಣುಗೋಪಾಲ, ಜೆಡಿಎಸ್ ಮುಖಂಡ ಎನ್ ಶಿವಶಂಕರ ವಕೀಲ, ಡಾ ನಾಗರತ್ನ ಪಾಸ್ಟಾಡಿ, ಡಾ ಶಾಮಣ್ಣ ಮಾಚನೂರು, ಸ್ಟೀಫರ್ ಬಿನ್ನಿ, ಕೆ ತಿಮ್ಮಪ್ಪ ಮರ್ಚಟಾಳ್, ಜಂಬಂಡ ಮಂದಕಲ್, ಈರೇಶ್ ಬಾಣದ್, ಬಸವರಾಜ್, ರಾಶೇಖರ್ ದಿನ್ನಿ ಸೇರಿದಂತೆ ಅನೇಕರು ಭಾಗವಹಿಸಲಿದ್ದಾರೆ. ಫೆಬ್ರವರಿ 1ರಂದು ತಿಂತಣಿ ಬ್ರಿಸ್ತನಕ ಗುರುಪೀಠದಲ್ಲಿ ನಡೆಯುವ ಶ್ರೀಗಳ ಪುಣ್ಯಾರಾಧನೆ ಮತ್ತು ನುಡಿ ನಮನ ಕಾರ್ಯಕ್ರಮದಲ್ಲಿ ಸಮಾಜ ಬಾಂಧವರು ಭಾಗವಹಿಸುವಂತೆ ಮನವಿ ಮಾಡಿದರು. ರಚನೆಯಾಗಿ ಸುಮಾರು ಈಗ 2 ದಿನಗಳ ಆಗ್ತಾ ಇದೆ. ಈ ಸಂಘ ನಮ್ಮ ಟ್ರಸ್ಟ್ನ ರಚನೆ ಮಾಡಿಕೊಂಡು ಯುವಜನರಲ್ಲಿ ಮತ್ತು ಜನಸಾಮಾನ್ಯರಲ್ಲಿ ಒಂದು ಇದು ಮಾಡುವ ಒಂದು ಉತ್ತೇಜನ ನೀಡಬೇಕಂತಕ್ಕಂಥ ಹಿನ್ನೆಲೆಯಲ್ಲಿ ಈ ಟ್ರಸ್ಟ್ ಅನ್ನ ನಾವು ಮಾಡಿಕೊಂಡು ಇಲ್ಲಿವರೆಗೆ ಒಂದು ಪದಾಧಿಕಾರಿಗಳ ಪ್ರತಿಜ್ಞಾ ಅನುಮತಿ ಕಾರ್ಯಕ್ರಮ ಸಹಿತ ಒಂದು ರೈತ ಭವನದಲ್ಲಿ ಒಂದು ಅದ್ದೂರಿಯಾಗಿ ಒಂದು ಕಾರ್ಯಕ್ರಮ ಇತ್ತು. ಅದಾದ ನಂತರ ನಮ್ಮ ಒಂದು ಸದಸ್ಯತ್ವ ಟ್ರಸ್ಟ್ನ ಸದಸ್ಯತ್ವವನ್ನು ಸುಮಾರು 1,000 ಜನ ಮಾಡಬೇಕಂತಕ್ಕಂಥ ರೀತಿಯಲ್ಲಿ ಈಗಾಗಲೇ ಸುಮಾರು 350-400 ಚಿಲ್ಲರೆ ಈಗಾಗಲೇ ಸದಸ್ಯತ್ವ ಟ್ರಸ್ಟಿಂದ ನಮ್ಮ ಜಿಲ್ಲೆಯಾದ್ಯಂತ ನಡೆದಿದೆ. ಅದರ ಜೊತೆಗೇನೆ ಸಂಗೊಳ್ಳಿ ರಾಯಣ್ಣ ಅವರ ಒಂದೇನು ಹುತಾತ್ಮ ದಿನ 26 ಜನವರಿ ಇರೋದ್ರಿಂದ ಅದರ ಅಂಗವಾಗಿ ಯುವ ಜನರಲ್ಲಿ ಒಂದು ಕ್ರಿಕೆಟ್ ಕ್ರೀಡಾಭಿಮಾನವನ್ನ ಕ್ರೀಡಾ ಪ್ರೋತ್ಸಾಹವನ್ನು ಇದು ಮಾಡುವ ಸಲುವಾಗಿ ನಮ್ಮ ಒಂದು ಟ್ರಸ್ಟ್ ವತಿಯಿಂದ ದಿನಾಂಕ 18/1/26 ಬಿಪಿಎಡ್ ಕಾಲೇಜ್ ಹೊಸೂರು ವಿವೇಕಾನಂದ ಕಾಲೇಜಿನಲ್ಲಿ ಮೈದಾನದಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ಅನ್ನ ನಾವು ಸಂಘಟಿಸಿದ್ವಿ. ಅದರಲ್ಲಿ ಸುಮಾರು 22 ತಂಡಗಳು ಭಾಗವಹಿಸಿವೆ. ಅದರಲ್ಲಿ ಈಗಾಗಲೇ 22 ತಂಡಗಳು ದಿವಸ 4 ತಂಡಗಳಂತೆ ಇವತ್ತು ಅಲ್ಲಿ ಆಟಗಳನ್ನ ಆಡ್ತಾ ಇದ್ದಾರೆ. ಅದೇ ರೀತಿಯಾಗಿ ದಿನಾಂಕ 26ರಂದು ಇನ್ನು ಸಾಯಂಕಾಲ 4 ಅವತ್ತು ಫೈನಲ್, ಸೆಮಿಫೈನಲ್ ಮತ್ತು ಫೈನಲ್ ಅವತ್ತು ಇರೋದ್ರಿಂದ ಅವತ್ತು ಸಾಯಂಕಾಲ ವಿಜೇತರಿಗೆ 50,000 ಒಂದು ಪ್ರಥಮ ಬಹುಮಾನ, ದ್ವಿತೀಯ ಬಹುಮಾನ 25,000 ರೂಪಾಯಿ ಮತ್ತು
ಪಂದ್ಯ ಪುರುಷೋತ್ತಮ ಮತ್ತು ಅವರಿಗೇನು ಒಂದು ಟ್ರೋಫಿ ಇದೆಲ್ಲ ನೀಡಲಾಗ್ತದೆ. ಈ ಒಂದು ಎಲ್ಲ ಒಂದು ಇದನ್ನ ನಮ್ಮ ಒಂದು ಟ್ರಸ್ಟ್ ವತಿಯಿಂದಲೇ ಈ ಒಂದು ಎಲ್ಲ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಈ ಪ್ರೋತ್ಸಾಹನ ಸಹಿತ ನಮ್ಮ ಟ್ರಸ್ಟ್ ವತಿಯಿಂದಲೇ ವಹಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಅವತ್ತಿನ ದಿವಸ ಪ್ರಥಮ ಬಹುಮಾನ ವಿತರಣೆ ಮಾಡ್ಬೇಕಂತೇಳಿ ನಾವು ಡಾಕ್ಟರ್ ಸುರೇಶ್ ಪಾಟೀಲ್ ಶಾಸಕರಲ್ಲಿ ಕೇಳಿಕೊಂಡಾಗ ಅವರು ಒಪ್ಪಿಕೊಂಡಿದ್ದಾರೆ ಮತ್ತು ಅವರು ಆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅದರ ಜೊತೆಗೆ ದ್ವಿತೀಯ ಬಹುಮಾನ ವಿತರಣೆಗಾಗಿ ನಮ್ಮ ಸಮಾಜದ ಹಿರಿಯರಾದಂತಹ ಕೆ ಪಂಪಪತಿ ಮಾಜಿ ನಗರಸಭಾ ಉಪಾಧ್ಯಕ್ಷರು ಸಹಿತ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಸಮಾಜದ ಹಿರಿಯರಾದಂತಹ ಮುದುಕಪ್ಪ ವಕೀಲರು ಶ್ರೀಸೂರು ಅವರು ಸಹಿತ ಪದ್ಯ ಪುರುಷೋತ್ತಮ ಪ್ರಶಸ್ತಿ ನೀಡಲಿಕ್ಕೆ ಅವತ್ತು ಭಾಗವಹಿಸುತ್ತಿದ್ದಾರೆ. ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಾಗಿ ನಮ್ಮ ಜಿಲ್ಲಾ ಹಿಂದುಳಿದ ಜಾತಿಗಳ ಒಕ್ಕೂಟದ ಅಧ್ಯಕ್ಷರಾದಂತಹ ಕೆ ಶಾಂತಪ್ಪನವರು, ಅದೇ ರೀತಿಯಾಗಿ ಕಾಂಗ್ರೆಸ್ ಮುಖಂಡರಾದಂತಹ ನಾಯಕಿಯಾದಂತಹ ಶ್ರೀಮತಿ ಶ್ರೀದೇವಿ ಆರ್ಟಿ ನಾಯಕ್ ಅವರು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಮತ್ತು ಕನಕಲಕ್ಷ್ಮಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದಂತಹ ಕೆ ವೇಣುಗೋಪಾಲ್ ಅವರು, JDS ಮುಖಂಡರಾದ ಶಿವಶಂಕರ್ ವಕೀಲರು, ಜಮ್ಮಣ್ಣ ಮಂದಕಲ್, ವೀರೇಶ್ ಬಾಳನಾಥ್ ಮತ್ತು ಈ ತರ ಈ ಒಂದು ಎಲ್ಲ ಅತಿಥಿಗಳು ಸಹಿತ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿವರೆಗೆ ಏನೆಲ್ಲ ಟೀಮ್ಗಳು ಆ ಒಂದು ಕಾರ್ಯಕ್ರಮದಲ್ಲಿ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ರೆ ಅವರೆಲ್ಲರೂ ಸಹಿತ ಆ ಒಂದು ಕಾರ್ಯಕ್ರಮದಲ್ಲಿ ಇರ್ತಲ್ಲ. ತಮ್ಮ ಮೂಲಕ ನಾವು ರಾಯಚೂರಿನ ಜನರಲ್ಲಿ ಮನವಿ ಮಾಡೋದೇನೆಂದ್ರೆ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಈ ಸಂದರ್ಭದಲ್ಲಿ ಟ್ರಸ್ಟ್ನ ಅಧ್ಯಕ್ಷ ಕೆ ಅಯ್ಯಣ್ಣ ಒಡಿವಾಟಿ, ಶ್ರೀನಿವಾಸ್, ಜಗದೀಶ್, ಶ್ರೀನಿವಾಸ್, ಅನಿಲ್ ಕು ಆರ್, ವೆಂಕಟೇಶ್ ಉಪ್ರಾಳ್, ವಿರೂಪಾಕ್ಷಿ, ಭೀಮಣ್ಣ ಗಂಗಾವರ ಇದ್ದರು. ಅಂತಾರಾಷ್ಟ್ರೀಯ ಲಿಂಗಾಯತ ಯುವ ವೇದಿಕೆಯಿಂದ ಫೆಬ್ರವರಿ 1ರಿಂದ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ವೀರಶೈವ ಲಿಂಗಾಯತ ಗ್ಲೋಬಲ್ ಬಿಸಿನೆಸ್ ಕಾಂಕ್ಲೇವ್ ಆಯೋಜಿಸಲಾಗಿದೆ ಎಂದು ವೀರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ರಾಜ್ಯದ ಅನೇಕ ಉದ್ದಿಮೆದಾರರು, ಕೈಗಾರಿಕೆಗಳು ಭಾಗವಹಿಸಲಿದ್ದು ವ್ಯಾಪಾರ ಉದ್ಯಮ ಸ್ಥಾಪಿಸಲು ಎಲ್ಲಾ ನೆರವು ಮಾರ್ಗದರ್ಶನ ನೀಡಲಾಗುತ್ತದೆ. 260ಕ್ಕೂ ಹೆಚ್ಚು ವ್ಯಾಪಾರ ಮಳಿಗೆಗಳು, ಜಾಗತಿಕ ಸಂಪರ್ಕ ವೇದಿಕೆಗಳು ಭಾಗವಹಿಸಲಿದ್ದು ಸದುಪಯೋಗ ಪಡೆಯಬೇಕೆಂದರು. ಈ ಒಂದು ಇದರ ಬಗ್ಗೆ ತಿಳುವಳಿಕೆ ಕೊಡಬೇಕಂತಕ್ಕಂಥದ್ದು ಮತ್ತು ತಮ್ಮ ಮಾಧ್ಯಮ ಸ್ನೇಹಿತರ ಮುಖಾಂತರ ತಮ್ಮಲ್ಲಿ ವಿನಂತಿ ಮಾಡೋದೇನಂತಂದ್ರೆ, ಈ ಫೆಬ್ರವರಿ 19ರಿಂದ 1ರವರೆಗೆ ಬೆಂಗಳೂರಿನಲ್ಲಿ ಜರುಗತಕ್ಕಂಥ ಈ ಒಂದು ಬಿಸಿನೆಸ್ ಕಾನ್ಕ್ಲೇವ್ಗೆ, ಈ ಒಂದು ವ್ಯಾಪಾರ ಉದ್ಯಮ ವೃದ್ಧಿ ಮಾಡಿಕೊಳ್ಳಲಿಕ್ಕೆ ನಮ್ಮ ಸಮಾಜದಲ್ಲಿ ಅನುಕೂಲ ಮಾಡತಕ್ಕಂಥ ಒಂದು ಸಂಘಟನೆ ಅತ್ಯಂತ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಕೂಡ ಬೆಂಗಳೂರಲ್ಲಿ, ಮೈಸೂರಲ್ಲಿ ಮತ್ತು ವಿವಿಧ ಕೇಂದ್ರಗಳಲ್ಲಿ, ಬೆಳಗಾವಿನಲ್ಲೂ ಮತ್ತು ಹುಬ್ಬಳ್ಳಿಯಲ್ಲೂ ಕೂಡ ನಡೆದಿದ್ದು, ಅದೇ ಥರ ಈ ವರ್ಷ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೀತದೆ. ಇದಕ್ಕೆ ಅನೇಕ ಪೂಜ್ಯರು ಬರ್ತಾರೆ. ಆಮೇಲೆ ತುಮಕೂರಿನ ಶ್ರೀರಂಗ ಶ್ರೀಗಳು ಕೂಡ ಬಂದು ಉದ್ಘಾಟನೆಯನ್ನು ನೆರವೇರಿಸ್ತಾ ಇದ್ದಾರೆ. ಇದರಲ್ಲಿ ಕೇಶವ ಸರ್ ಅವರು ಕೂಡ ಬರ್ತಾರೆ. ಎಲ್ಲರೂ ಕೂಡ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಯುವ ಉದ್ಯಮಿಗಳಿಗೆ ಮತ್ತು ಸಮುದಾಯದ ಏನು ವ್ಯಾಪಾರ ವ್ಯವಹಾರವನ್ನು ಮಾಡಲಿಕ್ಕೆ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಸಾಕಷ್ಟು ವ್ಯವಹಾರಗಳನ್ನು ಮಾಡ್ತಾ ಇದೆ. ಈಗ ನಮ್ಮ ರಾಜ್ಯದಲ್ಲೂ ಕೂಡ ಹೆಚ್ಚಿನ ವ್ಯವಹಾರವನ್ನು ಮಾಡಲಿಕ್ಕೆ ಅನುಕೂಲ ಆಗಲಿರ್ತಕ್ಕಂಥದ್ದು ಮತ್ತು ಪ್ರೋತ್ಸಾಹ ಕೊಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆ ಒಂದು ಸಂಘಟನೆಯ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾನು ತಮ್ಮ ಮುಖಾಂತರ ಇಷ್ಟೇ ಕೇಳೋದು, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ರಾಯಚೂರು ಜಿಲ್ಲಾ ಘಟಕದ ವತಿಯಿಂದ ಮಾಧ್ಯಮದ ಮುಖಾಂತರ ಕೇಳೋದಿಷ್ಟೇ. ತಮ್ಮ ಮುಖಾಂತರ ನಮ್ಮ ರಾಯಚೂರು ಜಿಲ್ಲೆಯ ಎಲ್ಲ ಉದ್ಯಮಿಗಳಿರ್ಬೋದು, ವ್ಯಾಪಾರಸ್ಥರಿರ್ಬೋದು, ಇದರಲ್ಲಿ ಪಾಲ್ಗೊಳ್ಳಲು ಆಸಕ್ತಿ ವಹಿಸಿ ಅಲ್ಲಿ ಸೇರ್ಲಿಕ್ಕೆ ಒಂದು ಪ್ರಚಾರವನ್ನು ತಾವು ನೀಡಬೇಕಂತ ಹೇಳಿ ಮುಂದಿನ ವಿವರಗಳನ್ನು ನಮ್ಮ ಎಸ್ ಬಿ ಪಾಟೀಲ್ ಸಂಯೋಜಕರು ಕೊಡ್ತಾರೆ ಅಂತ ಹೇಳಿ ವೇದಿಕೆ ಸಂಚಾಲಕ ಎಸ್ ಬಿ ಪಾಟೀಲ್ ಮಾಹಿತಿ ನೀಡಿ, ಈಗಾಗಲೇ ಮೈಸೂರು, ಬೆಂಗಳೂರು, ಹುಬ್ಬಳ್ಳಿಗಳಲ್ಲಿ ಗ್ಲೋಬಲ್ ಬಿಸಿನೆಸ್ ಮೇಳ ನಡೆಸಲಾಗಿದೆ. ಮುಂದಿನ ವರ್ಷದಲ್ಲಿ ರಾಯಚೂರಿನಲ್ಲಿ ನಡೆಸಲು ಮನವಿ ಮಾಡಲಾಗುತ್ತದೆ. ಉತ್ತರ ಕರ್ನಾಟಕದಲ್ಲಿ ಉದ್ಯೋಗ, ಕೈಗಾರಿಕೆಗಳಿಗೆ ಉತ್ತಮ ಅವಕಾಶವಿದ್ದು ಸದುಪಯೋಗ ಪಡೆಯಬೇಕೆಂದರು. ಉದ್ಘಾಟನಾ ಕಾರ್ಯಕ್ರಮ ಜನವರಿ 29ರಂದು ಸಂಜೆ 4:30ಕ್ಕೆ ಸಿದ್ದಗಂಗಾ ಮಠದ ಶ್ರೀ ಸಿದ್ದಲಿಂಗ ಸ್ವಾಮೀಜಿಗಳು ಉದ್ಘಾಟಿಸಲಿದ್ದಾರೆ. ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್, ಈಶ್ವರ್ ಖಂಡ್ರೆ, ವಿಜಯ ಸಂಕೇಶ್ವರ, ಸಚಿವ ಶರಣಬಸಪ್ಪ ದರ್ಶನಾಪುರು, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಭಾಗವಹಿಸಲಿದ್ದಾರೆ. ಎಲ್ಲಾ ಸಮಾಜದ ಜನರು ಭಾಗವಹಿಸುವ ಅವಕಾಶವಿದ್ದು ಮಾಹಿತಿ ಸಂವಹನದ ಸದುಪಯೋಗ ಪಡೆಯಬೇಕೆಂದರು. ಜನವರಿ 21ರಿಂದ ಫೆಬ್ರವರಿ 1ರವರೆಗೆ ವೈಟ್ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಬೆಂಗಳೂರಿನಲ್ಲಿ ಆಯೋಜಿಸಲಾಗಿದೆ. ಹಿಂದಿನ ಅಮೃತಗಳಿಗೆ ಭಾರಿ ಯಶಸ್ವಿಯಾಗಿ ಹಿನ್ನೆಲೆಯಲ್ಲಿ ಸರಿಸುಮಾರು 25,000ಕ್ಕೂ ಹೆಚ್ಚು ಜನ ಪಾಲ್ಗೊಳ್ಳುವ ನಿರೀಕ್ಷೆಯಲ್ಲಿದೆ. ನಮ್ಗೆ ಗೊತ್ತಿರಾಗೆ 2023ರಲ್ಲಿ ಸುಮಾರು 35 ಕೋಟಿ ವ್ಯವಹಾರ ಮಾಡಲಾಗಿತ್ತು.
ಮತ್ತು 2024ರಲ್ಲಿ 64 ಕೋಟಿ ವ್ಯವಹಾರ ಮಾಡಲಾಗಿತ್ತು ಮತ್ತು 2025ರಲ್ಲಿ 130 ಕೋಟಿ ವ್ಯವಹಾರ ಮಾಡಲಾಗಿತ್ತು. ಸೊ ಈ 2026ರಲ್ಲಿ ಅದಕ್ಕೂ ಹೆಚ್ಚು ಮೈಲಿಗಲ್ಲು ಸಾಧಿಸಲು ನಿರೀಕ್ಷೆಯಲ್ಲಿದೆ. ತಮಗೆ ಗೊತ್ತಿರೋ ಹಾಗೆ ಉದ್ಘಾಟಕರಾಗಿ ಆರಂಭಿಕವಾಗಿ ಸಮಾರಂಭದ ಜನವರಿ 29, 2026 ಸಂಜೆ 4:30 ಗಂಟೆಗೆ ನಡೆಯಲಿದ್ದು, ಇದನ್ನು ಪರಮ ಪೂಜ್ಯ ಶ್ರೀ ಶ್ರೀ ಸಿದ್ಧಲಿಂಗ ಸ್ವಾಮಿಗಳು ಸಿದ್ಧಲಿಂಗ ಮಠ ಅವರು ಮತ್ತು ಗೌರವಪೂರ್ವಕವಾಗಿ ಉದ್ಘಾಟಿಸಲಾಗಿದ್ದಾರೆ. ಮತ್ತು ಕರ್ನಾಟಕದ ಮಾನ್ಯ ಸಚಿವರಾದ ಶ್ರೀ MP ಪಾಟೀಲ್ ಮತ್ತು ಹಾಗೂ ಈಶ್ವರ ಖಂಡ್ರೆ ಸಾಹೇಬರು ಹಾಗೂ ಶರಣಬಸವ ದರ್ಶನಾಪುರ ಹಾಗೂ ಕೇಂದ್ರ ಸಚಿವರಾದ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಈ ಘನ ಉಪಸ್ಥಿತಿಯಲ್ಲಿ ನಡೆಯಲಿದೆ. ಇದಲ್ಲದೆ ವಿಜಯ್ ಶಂಕೇಶ್ವರ್ ಹಾಗೂ MDU ಜಯಪ್ರಕಾಶ್ ಅವರು ಮತ್ತು ಶರಣ್ ಪಾಟೀಲ್ ಸ್ಪರ್ಶ ಆಸ್ಪತ್ರೆ ಅವರು ಮತ್ತು ಬಾಲಚಂದ್ರ ಸಿಂಗ್ ಠಾಣೆ ಅವರು, ರವೀಂದ್ರನಾಥ್ ಅವರು ಇತ್ಯಾದಿ ಸೇರ್ತಾ ಇದ್ದಾರೆ. ಮುಖ್ಯವಾಗಿ 2026 ಏಪ್ರಿಲ್ 1 ಸಂಜೆ 4:30 ನಡೆಯುವ ಸಮಾರಂಭದಲ್ಲಿ ಚಿಕ್ಕಮಗಳೂರಿನ ಬಸವತತ್ವದ ಪೀಠದ ಡಾಕ್ಟರ್ ಶಿವಬಸವ ಮುರುಳಿ-ಸಿದ್ದೇಶ್ವರ ಸ್ವಾಮಿಗಳು ಸನ್ನಿಧಿಯಲ್ಲಿ ಮತ್ತು ಗೌರವಾನ್ವಿತ ಅಧ್ಯಕ್ಷರಾದ ಶರಣಪ್ರಕಾಶ್ ಪಾಟೀಲ್, ವೈದ್ಯಕೀಯ ಶಿಕ್ಷಣ ಕೌಶಲ್ಯ ತರಬೇತಿ ಉದ್ಯಮಶೀಲ ಹಾಗೂ ಜೀವನೋಪಾಯ ಸಚಿವರಾದ ಶ್ರೀ ವಿಜಯಾನಂದ್ S. ಕಾಶ್ಯಪ್ನವರು ಹಾಗೂ ಶಂಕರ್ ಬಿದ್ರಿ ಸಾಹೇಬ್ IPS ಅವರು, ಮುರುಗೇಶ್ ನಿರಾಣಿ, ನವೀನ್ ಇತ್ಯಾದಿ ಗಣ್ಯ ವ್ಯಕ್ತಿಗಳು ಸೇರ್ತಾ ಇದ್ದಾರೆ. ಮೂಲ ಮುಖ್ಯ ಉದ್ದೇಶ ಈಗ ತಮ್ಮ ಗೊತ್ತಿನ ಹಾಗೆ ಒಂದು ಉದ್ಯಮಶೀಲತೆ ಯುವಕರಿಗೆ ಎಸ್ಪೆಷಲಿ ಉತ್ತರ ಕರ್ನಾಟಕದಲ್ಲಿ ಈಗಾಗಲೇ ನೋಡಬೇಕು. ಹುಬ್ಬಳ್ಳಿ, ಬೆಂಗಳೂರು, ಬೆಳಗಾವಿ, ಶಿವಮೊಗ್ಗ ಅಲ್ಲೆಲ್ಲ ಒಳ್ಳೆ ಚಾಪರಾಗಿ ನಡೀತಾ ಇದೆ. 2013ರಲ್ಲಿ ಒಂದು 20 ಉದ್ಯಮಿಯಿಂದ ಸ್ಟಾರ್ಟ್ ಆಗಿತ್ತು ಇದು. ಸೊ ಈ 2025-26ರಲ್ಲಿ ಈ ಮಟ್ಟಿಗೆ ಮೇಲ್ಗೈ ಸಾಧಿಸಿದೆ. ಸರಿ ಸುಮಾರು ಒಂದು 6,000 ರಿಂದ 7,000 ಕೋಟಿವರೆಗೂ ಟರ್ನ್ ಆಗಿದೆ. ಮುಖ್ಯವಾಗಿ ಹೇಳ್ಬೇಕಂದ್ರೆ ಡೆಲ್ಲಿ, ಮುಂಬೈ, ಕಲ್ಕತ್ತಾ, ಚೆನ್ನೈ ಹಂತದಲ್ಲೂ ವ್ಯಾಪಾರ ನಡೀತಾ ಇದೆ. ಇವತ್ತು ದುಬೈಯಲ್ಲಿ ವ್ಯಾಪಾರ ನಡೀತಾ ಇದೆ. ಇದು ನಾಟ್ ಓನ್ಲಿ ಒಂದು ಜಿಲ್ಲೆ ಅಲ್ಲ, ಒಂದು ರಾಜ್ಯ ಅಲ್ಲ, ಒಂದು ದೇಶಕ್ಕೂ ಸೀಮಿತ ಇಲ್ಲ, ಇಡೀ ಗ್ಲೋಬಲ್ ಅಂದ್ರೆ ಈ ಪ್ರಪಂಚ ವ್ಯಾಪ್ತಿಯಲ್ಲಿ ಏನಾದರೂ ವ್ಯಾಪಾರ ಮಾಡಲಿಕ್ಕೆ ಮುಂದುವರಿಗಳು ನಡೀತಾ ಇದೆ. ಈಗ ಆಲ್ರೆಡಿ ಸಣ್ಣ ಪುಟ್ಟ ವ್ಯಾಪಾರ ನಡೀತಾ ಇದೆ. ಎಲ್ಲಿ ಸಣ್ಣ ಪುಟ್ಟ ವ್ಯಾಪಾರ ನಡೀತಿದೆ ಅದೊಂದು ಬೇರೆ ಊರಿದಾಗ ಅಲ್ಲಿ ಚಾರ್ಟ್ ಮಾಡೋದು ಸಾಧ್ಯ ಆಗ್ತದೆ. 2025ರಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಗೊತ್ತಿರಬೇಕು, ಹೆಚ್ಚು ಕಡಿಮೆ 15,000 ಕೋಟಿಯಷ್ಟು ಇದೆಲ್ಲ ನಮ್ಮ ಭಾಗದಿಂದ ಸರ್ಕಾರಕ್ಕೆ ಟ್ಯಾಕ್ಸ್ ಹೋಗುತ್ತೆ. ಸೊ ಇಲ್ಲಿ ಬಹಳ ಉತ್ತೇಜನ ಇರುತ್ತೆ, ಎಸ್ಪೆಷಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ. ಸೊ ರಾಯಚೂರು, ಯಾದಗಿರಿ, ಗುಲ್ಬರ್ಗ, ಬೀದರಲ್ಲಿ ಮುಂದಿನ ದಿನಗಳಲ್ಲಿ 2025ರಲ್ಲಿ ಆಗಬೇಕಾಗಿತ್ತು. ಶಿವಮೊಗ್ಗದ ಒಂದು ಕಾರಣಕ್ಕೆ ಲೇಟ್ ಆಯಿತು. ಸೊ 2025ರಲ್ಲಿ ಅನ್ಕೊಂಡಿದೀವಿ ಈ ಭಾಗದಲ್ಲಿ ಚಾಪುಡಿ ಮಾಡಲಿಕ್ಕೆ ಅಂತ ಅನ್ಕೊಂಡಿದ್ವಿ. ಅಷ್ಟೇ ತಮ್ಮಲ್ಲಿ ನಾವು ಕೇಳೋದು ಅಂದ್ರೆ ಯುವಕರಿಗೆ ಮುಂದೆ ಬರಬೇಕು. ಏನದಲ್ಲ, ಎಸ್ಪೆಷಲಿ ಫಾರ್ ಎಂಟರ್ಪ್ರೈನರ್ಸ್, ಉದ್ಯಮಿಗಳಿಗೆ ಏನದಲ್ಲ, ಇದನ್ನ ಸಬಲೀಕರಣ, ಆರ್ಥಿಕ ಮತ್ತು ಎಲ್ಲ ಸಬಲೀಕರಣ ಆಗ್ಲಿಕ್ಕೆ ಮುಂದಾಗಿ ಬರಬೇಕಂತ ನಾನು ಉತ್ತರ ಕರ್ನಾಟಕದ ಭಾಗದ ಎಲ್ಲಾ ಉದ್ಯಮಿಗಳಿಗೂ ನಾನು ಬೇಡ್ಕೊಳ್ಳೋದ್ರೆ ಇದನ್ನ ಕಲಿಕೆ ಭೇಟಿಯಾಗಿ ತಮ್ಮ ಏನೇ ಸಮಸ್ಯೆಗಳು, ಏನೇ ಈ ಭಾಗದ ಏನೇ ಇದ್ರು ನೀವೆಲ್ಲ ಕೇಳ್ಬೋದು. ಯಾಕಂದ್ರೆ ಅಲ್ಲೆಲ್ಲ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು ಮತ್ತು ನಮ್ಮ ಕೈಗಾರಿಕಾ ಸಚಿವರು ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಉಮೇಶ್ ಪಾಟೀಲ್, ಸಿದ್ದಲಿಂಗಪ್ಪ, ಬಸವರಾಜ ಇದ್ದರು. ಜಿಲ್ಲೆಯಲ್ಲಿ ಶಾಖೋತ್ಪನ್ನ ಕೇಂದ್ರದಲ್ಲಿ ಅಣು ವಿದ್ಯುತ್ ಸ್ಥಾವರ ಸ್ಥಾಪಿಸಲು ಮುಂದಾಗಿರುವ ಕೇಂದ್ರ ಸರ್ಕಾರ ಆರೋಗ್ಯ ಕೇಳಿದರೆ ವಿಷ ಕೊಡಲು ಹೊರಟಿದೆ ಎಂದು ನಾಗರಿಕ ವೇದಿಕೆ ಮುಖಂಡ ಬಸವರಾಜ ಕಳಸ ಆರೋಪಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಆರ್ಟಿಪಿಎಸ್ಗೆ ಕೇಂದ್ರ ಅಣು ವಿದ್ಯುತ್ ನಿಗಮದ 3 ಜನ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಒಂದು ವೇಳೆ ಅಣು ಸ್ಥಾವರ ಸ್ಥಾಪನೆಯಲ್ಲಿ ಭವಿಷ್ಯ ಪೀಳಿಗೆಗೆ ಭವಿಷ್ಯವೇ ಇಲ್ಲದಂತಾಗುತ್ತದೆ. ಕ್ಯಾನ್ಸರ್ ಸೇರಿದಂತೆ ಶ್ವಾಸಕೋಶ, ಇತರೆ ಅನಾರೋಗ್ಯ, ಕೃಷಿ ವಲಯದ ಮೇಲೆ ವಿಕಿರಣದ ಪರಿಣಾಮವಾಗಲಿದೆ. ಈಗಾಗಲೇ ಕೆಟ್ಟು ಹೋಗಿರುವ ಆರೋಗ್ಯ ರಕ್ಷಣೆಗೆ ಏಮ್ಸ್ ನೀಡಲು ವರ್ಷಗಳಿಂದ ಹೋರಾಟ ನಡೆದರೂ ಸ್ಪಂದಿಸದ ಕೇಂದ್ರ ಸರ್ಕಾರ ಜನರ ಜೀವ ತೆಗೆಯಲು ಅಣು ಸ್ಥಾವರ ಪ್ರಾರಂಭಿಸಲು ಹೊರಟಿರುವುದು ಖಂಡನೀಯ. ಕೂಡಲೇ ನಿರ್ಧಾರವನ್ನು ಕೈಬಿಡಬೇಕು ಎಂದರು. ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ 3 ಜನ ಅಧಿಕಾರಿಗಳು ಅಧಿಕೃತವಾಗಿ ಭೇಟಿ ಕೊಟ್ಟಿರ್ತಕ್ಕಂಥ ವಿಷಯ ನಮ್ಮ ಒಂದು ಪತ್ರಿಕೆಯಾಗಿರ್ತಕ್ಕಂಥ ನಮ್ಮ ಕಲ್ಯಾಣ ಸತ್ಯದ ಕಲ್ಯಾಣ ಸತ್ಯದ ಒಂದು ಪತ್ರಿಕೆಯ ಮೂಲಕ ನಮಗೆ ಮೊದಲು ಗೊತ್ತಾಗಿರ್ತಕ್ಕಂಥ ಮತ್ತು ಅವರಿಗೆ ಸತ್ಯನಾರಾಯಣ ಅವರಿಗೆ ಕೇಳಿದಾಗ ಅವರು ಅಂತ ಹೇಳಿದ್ರು. ಆದರೂ ಕೂಡ ನಮಗೆ ಒಂದು ಪೂರ್ಣವಾಗಿರ್ತಕ್ಕಂಥ ಹಿನ್ನೆಲೆಯೊಳಗೆ ನಾನು ನಿನ್ನೆ ದಿವಸ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ರಮೇಶ್ ಅಂತಿದ್ದಾರೆ RTPS, ಅವ್ರ ಜೊತೆಗೆ ನಾನು ನೇರವಾಗಿ ಫೋನಲ್ಲಿ ಮಾತಾಡಿದೆ. ಅವರು ಈ ರೀತಿಯಾಗಿ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಅಧಿಕಾರಿಗಳು ಏನಾದರೂ ವೀಕ್ಷಣೆಗೆ ಬಂದಿದ್ದಾರೆ, ಅವರು ಅದನ್ನು ಕೇಳೋದ್ಬಿಟ್ಟು ನಿಮ್ಗೆ ಯಾರು ಹೇಳಿದ್ರು, ಅದು ಯಾಕೆ ಅವೆಲ್ಲ ಇಲ್ಲ. ನೇರವಾಗಿ ಪ್ರಶ್ನೆಗೆ ಉತ್ತರ ಕೊಡಿ. ಬಂದಿದ್ರೆ ಇಲ್ಲ, ಬಂದಿದ್ರು ಏನು ಮಾಡಿದ್ರು, ಇಲ್ಲ ಸ್ಥಳ ವೀಕ್ಷಣೆ ಮಾಡಿದ್ರು, ಎದುರು ಸಲಹೆ ಮಾಡಿದ್ರು. ಅದೇ ಅವ್ರದ್ದು ಉದ್ದೇಶ
ಅವ್ರು ಹೇಳಿದರು, ಇಲ್ಲ ಈಗ ಪವರ್ ಪ್ಲಾಂಟೇಷನ್ ಮಾಡಬೇಕಂತ ಅನ್ನೋ ಒಂದು ಬಿಸ್ನೆಸ್ ಪವರ್ ಮಾಡ್ತಕ್ಕಂಥ ಒಂದು ಆಲೋಚನೆ ಮಾಡೋದು ಬಂದಾಗ ಇದು ತಾವೇನು ಇಲ್ಲ ನಾನೇನು ಹೇಳಿಲ್ಲ, ನಾನು ಸುಮ್ಮನೆ ಜಸ್ಟ್ ಅವ್ರ ಜೊತೆಗೆಲ್ಲ ಸ್ಥಳ ಪರಿಶೀಲನೆಗೆ ಅವ್ರ ಜೊತೆಗೆ ಹೋಗಿದ್ದೆ ನಾನು. ಇದು ಯಾವ ರೀತಿ ಸರಿ ಸೂಕ್ತ ಅನಿಸ್ತದೆ ನನಗೆ. ಈಗಾಗಲೇ ನಿಮ್ಮ ನಿರ್ವಹಣೆನೇ ಸರಿ ಇಲ್ಲ. ನಮ್ಮೊಬ್ಬನೇ ಏನೇ ಮಾತಾಡಿ ಈಗ ಥರ್ಮಲ್ ಕೋಲ್ನಿಂದ ಇರ್ತಕ್ಕಂಥದ್ದು ಸಾಕಷ್ಟು ಆರೋ ಬೂದಿಯಿಂದ ಈಗಾಗಲೇ ಸಾಕಷ್ಟು ನಮ್ಮ ನಗರ ಸುತ್ತಮುತ್ತ ಗ್ರಾಮಗಳಲ್ಲಿ ಆ ಆರೋ ಬೂದಿಯಿಂದ ನಮ್ಮ ಗಾಳಿಯಲ್ಲಿ ಸೇರಿಕೊಂಡು ಲಂಗ್ಸ್ ಇನ್ಫೆಕ್ಷನ್ಸ್ಗಳು, ಬ್ರಾಂಕೈಟಿಸ್ ಪ್ರಾಬ್ಲಮ್ಸ್, TB, ಕ್ಯಾನ್ಸರ್ಗಳಿಗೆ ಕನ್ವರ್ಷನ್ ಆಗ್ತಾ ಇದ್ದಾರೆ ಲಾಂಗ್ ಇಶ್ಯೂದಿಂದ. ನೀವು ಯಾವುದೇ ರೀತಿಯಿಂದ ತ್ಯಾಜ್ಯದ ನಿರ್ವಹಣೆಯನ್ನೇ ಸಮರ್ಪಕವಾಗಿ ಮಾಡ್ತಾ ಇಲ್ಲ. ಅಂಥದ್ರಲ್ಲಿ ಇದು ಮತ್ತೆ ಅದಕ್ಕಿಂತ ಘನಘೋರವಾಗಿರ್ತಕ್ಕಂಥ ಒಂದು ಅಣು ವಿದ್ಯುತ್ ಸ್ಥಾವರ, ಇಂಥದನ್ನ ತಾವು ತಂದರೆ ಹೇಗೆ? ಇಲ್ಲೆಲ್ಲ ನಿಮ್ಮ ನೋವು ನಿಮ್ಮ ಕಡೆ ನಮ್ಗೆ ಅರ್ಥ ಆಗ್ತದೆ. ಈಗ ನಾವು ಕೂಡ ಅದ್ರ ಪರವಾಗಿ ಇಲ್ಲ ಅಂತಂದ್ರೆ ಒಂದು ರಿಪೋರ್ಟ್ ಕಳಿಸ್ಕೊಡ್ತೀರಿ ಏನಂತಂದ್ರೆ ಅದು ಮಾತಾಡ್ತೇವೆ. ಅಂದರೆ ನಾವು ಜಾಗ ಕೊಡಲ್ಲ, ಇದು ಶಾಖೋತ್ಪನ್ನ ವಿದ್ಯುತ್ಗೆ ಅಂದರೆ ಇಲ್ಲಿ ಅನುಸ್ಥಾವರಕ್ಕೆ ನಾವು ಆಸ್ಪತ್ರೆ ಕೊಡಲ್ಲ ಅಂತ ಸ್ಪಷ್ಟವಾಗಿ ಏನಾದರೂ ಒಂದು ಪತ್ರ ಬರೀತೀರಾ ನ್ಯೂಕ್ಲಿಯರ್ ಪವರ್ ಒಂದು ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತಂದರೆ ಇಲ್ಲ ಅದು ನಾವು ಮುಂದೆ ಆಲೋಚನೆ ಮಾಡಬೇಕಾಗ್ತದೆ ಅಂತಕ್ಕಂಥದ್ದು ಅಸಮರ್ಪಕವಾದ ಉತ್ತರವನ್ನು ಕೊಟ್ಟರು. ಇದು ನಿನ್ನೆ ಅವ್ರ ಜೊತೆಗೆ ಆಗಿರ್ತಕ್ಕಂಥ ಇದು ನಮಗೆ ನಿಜವಾಗ್ಲೂ ಕೂಡ ನಿನ್ನೆಯಿಂದ ನಮ್ಗೆ ನಿದ್ದೆ ಗಳಿಸಿರ್ತದೆ. ಸತ್ಯವಾಗಿ ಬಹಳ ಅತ್ಯಂತ ಗಂಡಾಂತರಿಕಾರಿಯಾಗಿರ್ತಕ್ಕಂಥದ್ದು. ಈಗ ಇದ್ರ ಬಗ್ಗೆ ಎಫೆಕ್ಟ್ಸ್ ಬಹಳ ಎಷ್ಟು ಮಟ್ಟಿಗೆ ಭಯಾನಕ ಅಂದರೆ ಈ ಲ್ಯಾಬ್ ರಿಪೋರ್ಟ್ಸ್ಗಳಿದ್ದಾವೆ. ಯಾಕೆ ಇದ್ರ ಬಗ್ಗೆ ನನಗೆ ಒಂದು ಹಳೆಯ ಮಾಹಿತಿ ಇದೆ ಅಂದರೆ 1983-84 ಇಸ್ವಿಯಲ್ಲಿ ರಾಯಚೂರು ಜಿಲ್ಲೆಯಾದ್ಯಂತ ಅವರಿಗೆಲ್ಲರಿಗೂ ಒಂದು ನೆನಪಿರಬೇಕಿದೆ, ಸ್ವಲ್ಪ ಸೀನಿಯರ್ಸ್ ಯಾರಾದಿದ್ರೆ ಈ ಕೈಗಾ ಒಂದು ಅಣು ವಿದ್ಯುತ್ ಸ್ಥಾವರದ ವಿರುದ್ಧ ಸುದೀರ್ಘವಾದ ಹೋರಾಟ ಮಾಡಿದ್ರು. ಆಗ ನಾವೆಲ್ಲರೂ ವಿದ್ಯಾರ್ಥಿ ಮುಖಂಡರಾಗಿದ್ದಾಗ ಸಾಕಷ್ಟು ಹೋರಾಟ ಮಾಡಿದ್ವಿ. ಬೇಡ ಕ್ವಿಟ್ ಕೈಗಾ ಅಂತೇಳಿ ಕೈಗಾದಲ್ಲಿ ಮಾಡಬೇಕಂತ ಕಾಲದಿಂದ. ಆದರೂ ಕೂಡ ಅಲ್ಲಿ ಎಷ್ಟೇ ಪರಿಸರವಾಗಿರುವ ಅಲ್ಲಿ ಕೂಡ ಸುದೀರ್ಘ ಹೋರಾಟ ಮಾಡಿದ ಮೇಲೂ ಕೂಡ 1989 ಇಸ್ವಿಯಲ್ಲಿ ಅದು ಆರಂಭ ಆಗ್ತದೆ. 2000 ಇಸ್ವಿಯಲ್ಲಿ ಆ ಒಂದು ಕೈಗಾ ಒಂದು ಅಣು ವಿದ್ಯುತ್ ಸ್ಥಾವರ ಅದು ಸ್ಟಾರ್ಟ್ ಆಗ್ತದೆ. ಇವತ್ತ ಅಲ್ಲಿ 4 ವಿದ್ಯುತ್ ಘಟಕಗಳಿದ್ದಾವೆ ಕೈಗಾದಲ್ಲಿ. ಒಂದೊಂದು ವಿದ್ಯುತ್ ಘಟಕ 240 ಮೆಗಾವ್ಯಾಟ್ ಅನ್ನು ಉತ್ಪಾದನೆ ಮಾಡ್ತಾ ಇದ್ದಾರೆ. ಟೋಟಲ್ ಆಗಿ ಕೈಗಾ ವಿದ್ಯುತ್ ಈಗ ನಾವಿಷ್ಟೆಲ್ಲ ಹೋರಾಟ ಆಗಿ ಸರ್ಕಾರ 5 ಮನವಿ ಪತ್ರಗಳನ್ನು ಕೊಟ್ಟಿದೆ. ಮುಖ್ಯಮಂತ್ರಿಗಳು ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಸರ್ವಾನುಮತದ ನಿರ್ಣಯ ಆಗಿ ರಾಯಚೂರು ಗೇಮ್ಸ್ ಕೊಡೋದಕ್ಕೆ ಕೇಳಿದ್ರು ಕೂಡ ಕೇಂದ್ರ ಸರ್ಕಾರಗಳು ಅದರ ಬಗ್ಗೆ ಒಂದು ಮಾತಾಡ್ತಾ ಇಲ್ಲ. ಅದಕ್ಕೆ ಸಂಬಂಧಪಟ್ಟಂಗ ಆ ಒಂದು ಸರ್ಕಾರದ ಪ್ರತಿನಿಧಿಗಳು, ಸಂಸದರು, ಮಿನಿಸ್ಟರ್ಗಳು ಯಾರು ಮಾತಾಡ್ತಾ ಇಲ್ಲ. ಆದರೆ ಇದಕ್ಕೆ ಕೇಳಲಾರ್ದೇ ನಮಗೂ ಬರ್ತಕ್ಕಂಥದ್ದು ಅದೇ ಅಲ್ಲ. YTPS ಬೇಡ ಅಂತ ಹೋರಾಟ ಮಾಡಿದ್ರು ಕೂಡ ಹೋರಾಟಗಾರ ಎಸ್ ಮಾರೆಪ್ಪ ಮಾತನಾಡಿ, ಅಣುಸ್ಥಾವರ ಅಪಾಯಗಳು ದೇಶದ ಜನರ ಮುಂದಿವೆ. ಹಿರೋಶಿಮಾ ನಾಗಸಾಕಿ ಘಟನೆಯೂ ಸೇರಿದಂತೆ ವಿಕಿರಣದಿಂದ ಮಾನವ ಜೀವಕ್ಕೆ ಆಗುವ ಅಪಾಯಗಳಿದ್ದರೂ ಸರ್ಕಾರ ಅಣು ವಿದ್ಯುತ್ ಸ್ಥಾವರ ಸ್ಥಾಪನೆಗೆ ಮುಂದಾಗಿರುವುದು ಕಳವಳಕಾರಿ. ಯಾದಗಿರಿ ಜಿಲ್ಲೆಯ ಗೋಗಿ, ದರ್ಶನಾಪುರ ಸೇರಿದಂತೆ ಕೆಲ ಗ್ರಾಮಗಳಲ್ಲಿ ಯುರೇನಿಯಂ ದೊರೆಯುತ್ತಿದ್ದು ಅಪಾಯಕಾರಿ ಅಣುಸ್ಥಾವರ ಸ್ಥಾಪಿಸಲು ಕೇಂದ್ರ ಸರ್ಕಾರ ಮುಂದಾಗಿರುವುದು ಅಪಾಯಕಾರಿ ಬೆಳವಣಿಗೆಯಾಗಿದೆ. ಜೀವಕ್ಕೆ ಅಪಾಯವಾಗಿರುವ ಉದ್ಯಮಗಳು ರಾಯಚೂರಿನಲ್ಲಿಯೇ ಸ್ಥಾಪಿಸಲಾಗುತ್ತಿದೆ. ಈ ಅಣುಸ್ಥಾವರ ಸ್ಥಾಪನೆಯಾದಲ್ಲಿ ಭವಿಷ್ಯವೇ ಅಪಾಯಕ್ಕೆ ಸಿಲುಕಲಿದೆ. ಅಣುಸ್ಥಾವರ ವಿರೋಧಿಸಲು ನಾಗರಿಕ ವೇದಿಕೆ ನೇತೃತ್ವದಲ್ಲಿ ಹೋರಾಟ ರೂಪಿಸಲಾಗುತ್ತದೆ ಎಂದರು. ಗೂಗಲ್ನಲ್ಲಿ ಡಿಸ್ಕಷನ್ ಇದೆ. ಈಗ ಮೊನ್ನೆ ಬಂದವರು ಅಚಾನಕ್ ಅಂತ ನಾವು ಯಾರು ತಿಳ್ಕೋಬಾರ್ದು ಅಂತ ನಾನು ಈ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಆ ಯುರೇನಿಯಂ ಸಿಕ್ಕ 1 ವರ್ಷದ ನಂತರ ಅವ್ರು ನಮ್ಮ ಹತ್ರ ಬಂದಿದ್ದಾರೆ. ಮತ್ತೆ ಆ ಇಂಡಸ್ಟ್ರಿಗೆ, ಆ ಕಾರ್ಖಾನೆಗೆ ಬೇಕಾಗಿದ್ದೆ ರಾ ಮೆಟೀರಿಯಲ್ ಯುರೇನಿಯಂ. ನಾನು ಬೆಳಕು ಅಡ್ವೊಕೇಟ್ ಹತ್ರ ಮಾತಾಡ್ತೀನಿ, ಕುಮಾರ್ ಅಡ್ವೊಕೇಟ್ ಅಂತ. ಗೂಗಲ್, ಗೋಗಿ, ಉಕ್ಕಿನಹಾಳ, ದರ್ಶನಾಪುರ ಮತ್ತು ಚಿಂಚಣಿ ಇದಾದ ಈ ಸರ್ಕಲ್ನಲ್ಲಿ ಶಾಪುರ ಮತ್ತು ಸುರಪುರ ಮಧ್ಯದಲ್ಲಿ ಅದು ಕಾನ್ಸಂಟ್ರೇಟ್ ಆಗಿದೆ ಅಂತ ಗೊತ್ತಾಗಿದೆ ಸರ್. ಮತ್ತೆ ಇನ್ನೊಂದು ರಿಪೋರ್ಟ್ನಲ್ಲಿ ಅಂತರ್ಜಲದಲ್ಲಿ ಕೂಡ ಈ ಯುರೇನಿಯಂ ಮಿಕ್ಸ್ ಆಗಿದೆ ಅಂತ ಅನ್ನೋದು ಕೂಡ ಇದೆ ಸರ್. ಸ್ವಲ್ಪ ಬಹಳ ಡೇಂಜರ್ ಇದೆ ಅಂತ ನಮ್ಮಲ್ಲಿ ಕೂಡ ಚರ್ಚೆಗಳಾಗ್ತಾ ಇವೆ ಅಂತ ಒಂದು ಮಾತು ಬಂತು ಸರ್. ಈಗ ನಮ್ಗೆಲ್ಲರಿಗೂ ಗೊತ್ತಿದೆ, ಒಂದು ರೀತಿಯಲ್ಲಿ ಕರ್ನಾಟಕದಲ್ಲಿ ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗ ಅಪೌಷ್ಟಿಕತೆ, ರೋಗ, ಶಿಕ್ಷಣ ಯಾವುದನ್ನು ತಗೊಂಡ್ರೆ ನಾವು ನಂಬರ್ 1 ಕಡೆ ಇದ್ವಿ ನಾವು. ಈಗ ಒಂದು ರೀತಿಯಲ್ಲಿ ಹೆಂಗಿದ್ವಿ ಅಂತಂದ್ರೆ ನಾವು ಕರ್ನಾಟಕದಲ್ಲಿ ಸ್ಕೆಲ್ಟನ್ ತೆಗೆದೀವಿ.
ಅಷ್ಟೇ ಬಂದಿರಲಿಲ್ಲ ನಾವು ನೋಡ್ಲಿಕ್ಕಷ್ಟೇ ಮನುಷ್ಯರ್ತಾರ ಬೇರೆಯವ್ರಿಗೆ ಕಂಪೇರ್ ಮಾಡ್ಕೊಂಡ್ರೆ ನಾವು ಏನಲ್ಲ ಅಂತ ನಮ್ಗೆ ಗೊತ್ತಾಗಬೇಕು. ಇಂಥ ಸಂದರ್ಭದಲ್ಲಿ ನಮ್ಗೆ ಆರೋಗ್ಯ ಕೊಡಪ್ಪ ಅಂತಂದ್ರೆ ಹಣ ಕೊಡ್ತೀರ ಅಂತ ಬಂದ್ರೆ ಏನ್ ಹೇಳೋದಕ್ಕೆ? ಆರೋಗ್ಯ ಕೊಡ್ರಿ ಅಂತ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಅನುಷ್ಠಾನ ತಗೊಳ್ರಿ ಅಂತ ಕೇಂದ್ರ ಸರ್ಕಾರದವರು ಇವತ್ತು ಪ್ರಸ್ತಾವನೆಗೆ ನಾವು ಇದು ಯಾವ ಪಕ್ಷದ ಮೇಲೆ ಮಾತಾಡ್ತಾ ಇದ್ದೀವಿ. ಒಂದು ವ್ಯವಸ್ಥೆ ಇರತಕ್ಕಂಥ ವಿಷಯ ಅಷ್ಟೇ. ತಮಗೆಲ್ಲರಿಗೂ ಗೊತ್ತಿದೆ 84ರಲ್ಲಿ ಭೂಪಾಲ ದುರಂತ ಗೊತ್ತಿದೆ. ಭೂಪಾಲ ದುರಂತದಲ್ಲಿ ಸರಿಸುಮಾರು 2.5 ಲಕ್ಷ ಜನ ಸತ್ತಿತ್ತು ಮತ್ತು ಲಕ್ಷಾಂಗಟ್ಟಲೆ ಇವತ್ತು ಕೂಡ ಎಳವಾಗಿ ಬಿಡ್ತಾರೆ ಜನ. ಆ ವಿಕಿರಣದ ಒಂದು ಪ್ರಭಾವದಲ್ಲಿ ಹುಟ್ಟುವ ಮಕ್ಕಳು ಕೂಡ ಅದೇ ರೀತಿ ಬಿಡ್ತಾರೆ ಅನ್ನೋದು. 86ರಲ್ಲಿ ಚರ್ನೋಬಿಲ್ ತಮಗೆಲ್ಲ ಗೊತ್ತು, ರಷ್ಯಾದಲ್ಲಿ ಒಂದು ನಡೀತು ಚರ್ನೋಬಿಲ್ ದುರಂತ. ಅದು ನ್ಯೂಕ್ಲಿಯರ್ ದುರಂತ. ರಾಯಚೂರಲ್ಲಿ ಶಿಲ್ಪಾ ಕೆಮಿಕಲ್ ಫ್ಯಾಕ್ಟರಿ ಅದಲ್ಲ, ಅದು ನಮ್ಮ ರಾಯಚೂರಿನ ಇಂಡಸ್ಟ್ರಿ ಬಂದಿದ್ದಲ್ಲ. ಅದು ಅಲ್ಲಿ ಏನು ತಯಾರಾಗ್ತದೆ ಇವತ್ತು ಗೊತ್ತಿಲ್ಲ ಯಾರಿಗೆ. ಯಾರಾದ್ರೂ ಹೇಳಿ, ರಾಯಚೂರಲ್ಲಿ ಯಾರಾದ್ರೂ ಹೇಳಿ ಅಲ್ಲಿ ಏನು ತಯಾರಾಗ್ತದೆ ಸರ್? ಅದು ಕೆಮಿಕಲ್ ನಮ್ಮ ಏನು ಹೊರಗಡೆ ಹೋಗುವ ಅಂತ ಕಾಂಪ್ಲೇಂಟ್ ಆದ್ರೆ ಒಬ್ಬರು ಕೂಡ ಅದನ್ನು ಹಚ್ಕೊಂಡಿಲ್ಲ. ಇವತ್ತು ನಮ್ಮ ಬೆಳೆಗಳ ಆಗಡೆ ಲಾಸ್ಟಲ್ಲಿವೆ ಆ ಕೆಮಿಕಲ್ ಇದ್ರೆ ಸರ್. ಇಂಥ ದೊಡ್ಡ ದುರಂತಕರವಾದದ್ದು ಮತ್ತೆ ಮನುಷ್ಯನ್ನೇ ನಿರ್ಣಯ ಮಾಡ್ತಕ್ಕಂಥ ಈ ಒಂದು ಕಾರ್ಖಾನೆ ಇದೆಲ್ಲ ಅಣುವಿದ್ಯುತ್ ಸ್ಥಾವರ ಅಂತ ಇಂಥವ್ರು ಬರೋದು ಇದ್ರ ಸಂದರ್ಭದಲ್ಲಿ ನನಗೆ ತಿಳಿದ ಮಟ್ಟಿಗೆ ನಾವು ಶಿಕ್ಷಣ ಮತ್ತು ಆರೋಗ್ಯದ ಕಡೆ ಗಮನ ಕೊಡಬೇಕಾದಂಥ ಒಂದು ಸಂದರ್ಭದಲ್ಲಿ ನಮಗೆ ಇಂಥ ಡಿಸಾಸ್ಟರ್ಸ್ ಇಂಡಸ್ಟ್ರಿಗಳು ಇವು ಅವಶ್ಯಕತೆ ಇಲ್ಲ. ನಮ್ಮ ಭಾಗಕ್ಕೆ ಅವಶ್ಯಕತೆ ಇಲ್ಲ. ಮತ್ತು ಇದು ಸಮಸ್ಯೆ ರೈತರು. ಈ ಸಮಸ್ಯೆ ನಿಮಗೆ ಎಲ್ಲಿ ಯುರೇನಿಯಂ ಸಿಗ್ತದಲ್ಲ, ಗುಲ್ಬರ್ಗ ಭಾಗ ಮತ್ತೆ ಯಾದಗಿರಿ ಭಾಗ, ಅದನ್ನು ಕೆದಕೋ ಕಾಲಕ್ಕೆ ನಿಮಗೆ ವಿಕಿರಣಗಳು ಸ್ಟಾರ್ಟ್ ಆಗ್ತವೆ. ನಾವು ಉತ್ಪಾದನೆ ಆಗೋ ಕಾಲಕ್ಕೆ ಅದು ಬೇರೆದು. ಈ ಸಂದರ್ಭದಲ್ಲಿ ಅಶೋಕ್ ಕುಮಾರ್ ಜೈನ್, ಜೈ ಭೀಮಾ, ಮಲ್ಲಪ್ಪ ದಿನ್ನಿ, ನರಸಿಂಹಲು, ವಿನಯ್ ಕುಮಾರ್ ಚಿತ್ರಗಾರ ಇದ್ದರು. ಈಗ ಜಾಹೀರಾತು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲೆಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ.
ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್, ಗೂಡ್ಸ್, ಫ್ಯಾನ್ಸ್ ಅಂಡ್ LED products. ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG Road, ರಾಯಚೂರ್. ಮೊಬೈಲ್ 8861382770. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಶ್ರೀ ಮಹರ್ಷಿ ಸವಿತಾ ಜಯಂತಿಯನ್ನು ಜಿಲ್ಲಾಡಳಿತದ ಸಹಯೋಗದಲ್ಲಿ ಜನವರಿ 27ರಂದು ಆಯೋಜಿಸಲಾಗಿದೆ ಎಂದು ನಗರದ ಸವಿತಾ ಸಮಾಜ ಅಧ್ಯಕ್ಷ ವಿ ಗೋವಿಂದ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಅಂದು ಬೆಳಗ್ಗೆ 8:30ಕ್ಕೆ ಗಾಂಧಿ ಚೌಕ್ ಬಳಿ ಇರುವ ಸವಿತಾ ಮಹರ್ಷಿ ವೃತ್ತದಲ್ಲಿನ ಶ್ರೀ ಸವಿತಾ ಮಹರ್ಷಿ ಭಾವಚಿತ್ರಕ್ಕೆ ಮಾಲಾರ್ಪಣೆ ನಡೆಯಲಿದೆ. ಅಲ್ಲಿಂದ ವಿವಿಧ ವಾದ್ಯಗಳೊಂದಿಗೆ ಪಂಡಿತ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರದವರೆಗೆ ಭಾವಚಿತ್ರ ಮೆರವಣಿಗೆ ನಡೆಯಲಿದೆ. ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ಉದ್ಘಾಟಿಸಲಿದ್ದಾರೆ. ಸಣ್ಣ ನೀರಾವರಿ ಸಚಿವ NS ಬೋಸರಾಜ್, ನಗರ ಶಾಸಕ ಡಾ ಶಿವರಾಜ್ ಪಾಟೀಲ್, ಸಂಸದ ಜಿ ಕುಮಾರ್ ನಾಯಕ್, ಎ ವಸಂತಕುಮಾರ್ ಸೇರಿದಂತೆ ಜನಪ್ರತಿನಿಧಿಗಳು, ಅಧಿಕಾರಿಗಳು ಭಾಗವಹಿಸಲಿದ್ದಾರೆ ಎಂದರು. 30ಕ್ಕೆ ಗಾಂಧಿ ಚೌಕ್ ಹತ್ತಿರ ಸವಿತಾಮಾತೆ ಉತ್ಸವದಿಂದ ಸವಿತಾಮಾತೆ ಭಾವಚಿತ್ರ ವಿಶೇಷ ಪೂಜೆ ನೇಮಿಸಲಾಗುವುದು ಮತ್ತು ಗಣ್ಯರಿಂದ ಪುಷ್ಪಾರ್ಚನೆ ಸಲ್ಲಿಸಿ ಅಲ್ಲಿಂದ ಮೆರವಣಿಗೆ ಬಾಜಾ ಭಜಂತ್ರಿ ಮತ್ತು ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳಿಂದ ಕಾರ್ಯಕ್ರಮಗಳೊಂದಿಗೆ ಜಂಬಲದಿನ್ನಿ ರಂಗಮಂದಿರಕ್ಕೆ ಬಂದು ಸವಿತಾಮಾತೆ ಜಯಂತ್ಯೋತ್ಸವ ಕಾರ್ಯಕ್ರಮಗಳು ನಡೆಯಲಿವೆ. ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಸನ್ಮಾನ್ಯ ಶರಣಪ್ರಕಾಶ್ ಪಟೇಲ್, ಜಿಲ್ಲಾ ಉಸ್ತುವಾರಿ ಸಚಿವರು, ಘನ ಉಪಸ್ಥಿತರಾಗಿ ಸನ್ಮಾನ್ಯ NS ಬೋಸರಾಜ್, ಸಣ್ಣ ನೀರಾವರಿ ಮತ್ತು ತಂತ್ರಜ್ಞಾನ ಸಚಿವರು, ಅಧ್ಯಕ್ಷ NS ಶಿವರಾಜ್ ಪಟೇಲ್, ಲೋಕಸಭೆ ಸದಸ್ಯರಾದ ಕುಮಾರ್ ನಾಯಕ್, ಎ ವಸಂತಕುಮಾರ್, ಎ ಪಾಪರೆಡ್ಡಿ ಮಾಜಿ ಶಾಸಕರು ಹಾಗೂ N ಶಂಕರಪ್ಪ ಮಾಜಿ ಶಾಸಕರು, ನಗರಸಭೆ ಪೌರ ಅಧ್ಯಕ್ಷರಾದ ನರಸಿಂಹ ಮಾಡಿಗಿರು, ನರಸಮ್ಮ ಮಾಡಿಗಿರು ಹಾಗೂ ಸಾಹಿತ್ಯ ಸಮಿತಿ ಮಹಾನಗರಪಾಲಿಕೆ ಸದಸ್ಯರು, ಹಾಡಿ ಅಧ್ಯಕ್ಷರಾದ ಅದೇ ರೀತಿ ಎಲ್ಲ ಮಹಾನಗರಪಾಲಿಕೆ ಸದಸ್ಯರು ಹಾಗೂ ಗಣ್ಯ ವ್ಯಕ್ತಿಗಳು ಸಹಿತ ಎಲ್ಲ ಸಮಾಜದ ಬಂಧುಗಳ ಅಧ್ಯಕ್ಷರುಗಳು ಭಾಗವಹಿಸಲಿದ್ದಾರೆ. ಸುಮಾ ಅಶೋಕ ಗಸ್ತಿ ಮಾತನಾಡಿ, ನಗರ ಸಮಾಜದ ಅಜೀವ ಸದಸ್ಯರಿಗೆ ಗುರುತಿನ ಚೀಟಿ ವಿತರಿಸಲಾಗುತ್ತದೆ. ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಈ ರಥಸಪ್ತಮಿ ಬಂದಿರೋದ್ರಿಂದ ನಮ್ಮ ಬಂಧುಗಳಿಗೆ ಸ್ವಲ್ಪ ನಾವು ಅಜೀವ ಸದಸ್ಯರು ನಮ್ಮ ಸವಿತಾ ಸಮಾಜದ ನಗರದ ವತಿಯಿಂದ ಒಂದು ಸಂಘವನ್ನ ಹಮ್ಮಿಕೊಂಡಿದೆ. ರಿಜಿಸ್ಟರ್ ನೋಂದಾಯಿತ ಸಂಘ ಇದೆ. ಅದರದ್ದು ಅಜೀವ ಸದಸ್ಯತ್ವವನ್ನು ನಾವು ಅಂದ್ರೆ ರಾಯಚೂರು ನಗರಕ್ಕೆ ಸಂಬಂಧಪಟ್ಟಂತೆ ಒಂದು ಅಜೀವ ಸದಸ್ಯತ್ವ ಅಭಿಯಾನವನ್ನು ಹಮ್ಮಿಕೊಂಡಿದ್ದಾರೆ. ಅದರ ಅಡಿಯಲ್ಲಿ 1,000 ಜನ ಈಗಿನವರೆಗೆ 1,000 ಜನ ಅಜೀವ ಸದಸ್ಯತ್ವವನ್ನು ಪಡ್ಕೊಂಡಿದ್ದಾರೆ. ಸೊ ಅದಕ್ಕೆ ನಾವು ಆ ಗುರುತಿನ ಚೀಟಿಯನ್ನು ಕೊಡುವಂತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ. ನೋಡಿ ಸರ್, ಸರ್ಕಾರದ ಆದೇಶದಲ್ಲಿ ರವಿವಾರ 25ನೇ ತಾರೀಕು ರಥಸಪ್ತಮಿ ದಿವಸ ಜಯಂತಿಯನ್ನು ಮಾಡಬೇಕು ಅಂತಿದೆ. ರಾಯಚೂರಿನಲ್ಲಿ ವಿಶೇಷವಾಗಿ ನಮ್ಮ ಬಂಧುಗಳಿಗೆ ತೊಂದರೆ ಆಗ್ತದೆ ದೃಷ್ಟಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ ಪ್ರಯುಕ್ತ 27ನೇ ತಾರೀಕಿಗೆ ಅವಕಾಶ ಮಾಡಿದೆ. ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಮತ್ತು ನಿಗಮ ಮಂಡಳಿಗಳಲ್ಲಿ 25ನೇ ತಾರೀಕು ಜಯಂತಿ ನಡೆಯುತ್ತದೆ. ಉಳಿದಂತೆ 27ನೇ ತಾರೀಕು ಮಂಗಳವಾರ ನಮ್ಮ ಒಂದು ಸಮಾಜ ವತಿಯಿಂದ ಈ ಕಾರ್ಯಕ್ರಮ ನಡೆಯುತ್ತೆ. ದಯವಿಟ್ಟು ಈ ಸಂದರ್ಭದಲ್ಲಿ ವಿಜಯಕುಮಾರ್ ಇಟಗಿ, ವೆಂಕಟೇಶ್ ವಲ್ಲೂರ್, ಬಸವರಾಜ್, ಆನಂದ ಸೇರಿ ಅನೇಕರು ಇದ್ದರು. ಜನವರಿ 26ರಂದು ಹಿಂದೂ ಸಮ್ಮೇಳನ ಹಾಗೂ ಶೋಭಾಯಾತ್ರೆ
ನಗರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಮಡ್ಡಿಪೇಟೆ ಹಿಂದೂ ಸಮ್ಮೇಳನ ಸಮಿತಿ ಅಧ್ಯಕ್ಷ ವೀರೇಶ ರೆಡ್ಡಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಜನವರಿ 26ರಂದು ಬೆಳಗ್ಗೆ 10 ಗಂಟೆಗೆ ಗದ್ವಾಲ್ ರಸ್ತೆಯ ಶ್ರೀ ವೀರಾಂಜನೇಯ ಮುನ್ನೂರ್ಕಾಪು ಕಲ್ಯಾಣ ಮಂಟಪದಿಂದ ಶೋಭಾಯಾತ್ರೆ ಆರಂಭವಾಗಿ ಪ್ರಮುಖ ಬೀದಿಗಳಲ್ಲಿ ಸಾಗಿ ಪುನಃ ವೀರಾಂಜನೇಯ ಕಲ್ಯಾಣ ಮಂಟಪದವರೆಗೆ ನಡೆಯಲಿದೆ ಎಂದರು. ಕಾರ್ಯಕ್ರಮದ ಸಾನ್ನಿಧ್ಯವನ್ನು ತೆಲಂಗಾಣ ಮಕ್ತಲ್ ತಾಲೂಕಿನ ಬಿಜ್ಜಾರ್ ಗ್ರಾಮದ ಡಾ ಶ್ರೀ ಆದಿತ್ಯ ಪರಾಶ್ರೀ ಸ್ವಾಮಿ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಮಾಜಿ ಶಾಸಕ ಎ ಪಾಪಾರೆಡ್ಡಿ ಭಾಗವಹಿಸಲಿದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಾಂತ ಪ್ರಚಾರಕರಾದ ನರೇಂದ್ರ ಅವರು ಭಾಷಣ ಮಾಡಲಿದ್ದಾರೆ ಎಂದರು. ಸಮ್ಮೇಳನದಲ್ಲಿ ಸುಮಾರು 3,000 ಜನರು ಭಾಗವಹಿಸಲಿದ್ದಾರೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಕೋರಿದರು. ಹಿಂದೂ ಸಮ್ಮೇಳನ ಸಮಿತಿಯಿಂದ ಹಿಂದೂ ಸಮ್ಮೇಳನ ಕಾರ್ಯಕ್ರಮ ಶೋಭಾಯಾತ್ರೆಯನ್ನು ಶ್ರೀ ವೀರಾಂಜನೇಯ ಮುನ್ನೂರ್ಕಾಪು ಕಲ್ಯಾಣ ಮಂಟಪದಿಂದ ಅಲ್ಲಿ ಒಂದು ವೇದಿಕೆ ಮಾಡಿ ಅಲ್ಲಿಂದ ಶೋಭಾಯಾತ್ರೆ ಮಾಡ್ತಾ ಇದ್ದೀವಿ. ಶೋಭಾಯಾತ್ರೆ ವೀರಾಂಜನೇಯ ಕಲ್ಯಾಣ ಮಂಟಪದಿಂದ ನೀರಿನ ಟ್ಯಾಂಕಿನ ಸಿಟಿ ಟ್ಯಾಕ್ಸ್ನಿಂದ ಮಹಾಲಕ್ಷ್ಮೀ ದೇವಿ ಕಲ್ಯಾಣ ಮಂಟಪ, ಅಲ್ಲಿಂದ ಬಂದು ಮತ್ತೆ ಮುನ್ನೂರ್ಕಾಪು ಕಲ್ಯಾಣ ಮಂಟಪದಲ್ಲಿ ಸೇರಿ ಅಲ್ಲೊಂದು ಸ್ವಾಮೀಜಿಯವ್ರನ್ನ ಕರೆಸಿದ್ದೀವಿ. ಅವರ ದಿವ್ಯ ಸಾನ್ನಿಧ್ಯ ಡಾಕ್ಟರ್ ಬಗ್ಗೆ ಅವರನ್ನು ಕರೆಸೋ ಒಂದು ಪ್ರವಚನಗಳಿರುತ್ತೆ. ಆಮೇಲೆ ಮುಖ್ಯ ಅತಿಥಿಗಳಾಗಿ ಎ ಪಾಪಾರೆಡ್ಡಿ ಮಾಜಿ ಶಾಸಕರು ಅವರು ಇರ್ತಾರೆ. ಆಮೇಲೆ ಮುಖ್ಯ ವಕ್ತಾರರು ಜಿ ನರೇಂದ್ರ ಪ್ರಚಾರಕರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಬಂದು ಅವರನ್ನು 4 ಮಾತುಗಳನ್ನು ಹೇಳಿ ಅವರು ಇದರ ಬಗ್ಗೆ ಇದರ ನಮ್ಮ ಮಾತೃಭೂಮಿ ಧರ್ಮ ಸಂಸ್ಕೃತಿಯ ಈ ಎಲ್ಲ ಆಚರಣೆಗಳ ಬಗ್ಗೆ ವಿಚಾರದ ಬಗ್ಗೆ ತಿಳಿಸ್ಲಿಕ್ಕೆ ನಮ್ಮ ಇವರು ಸ್ವಾಮೀಜಿಗಳಿಂದ ಪ್ರವಚನಗಳಿರುತ್ತದೆ. ಇದು ನಾವೆಲ್ಲರೂ ಈಗ ಬಹಳಷ್ಟು ವೇದಿಕೆಗಳು ಅಂದರೆ ಉಪವೇದಿಕೆಗಳು ವಸತಿಗಳನ್ನು ಮಾಡಿ ಎಲ್ಲರಿಗೂ ಈಗ ರಾಯಚೂರೆಲ್ಲ ಮುಟ್ಟಿಸಿದ್ದೀವಿ ಎಲ್ಲ ರೀತಿ ವಿಷಯದ ಬಗ್ಗೆ. ಇನ್ನೂ ಹೆಚ್ಚಿನ ಸಂಖ್ಯೆ ಜನ ನಮಗೆ ಸೇರಬೇಕಾದ್ರೆ ನಮ್ಮ ಮಾಧ್ಯಮಗಳಿಂದ ಇಲ್ಲ ಹೆಚ್ಚಿನ ಸಂಖ್ಯೆ ಸೇರ್ತಾರೆ ಅಂತೇಳಿ ನಾವು ಈ ಮಾಧ್ಯಮದಿಂದ ಅವರಿಗೆ ತಮ್ಮ ಎಲ್ಲರಿಗೂ ವಿನಂತಿಸಿಕೊಳ್ಳುತ್ತೇನೆ. ಇದು 3,000 ಜನರಿಂದ ನಾವು ಟಾರ್ಗೆಟ್ 3,000ದಿಂದ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಂತೇಳಿ ಅದಕ್ಕೋಸ್ಕರ ಇದರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಊಟದ ವ್ಯವಸ್ಥೆನೂ ಇರುತ್ತೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇದೆ ವೇದಿಕೆ ಮೇಲೆ, ರಾಷ್ಟ್ರಗೀತೆ ಭಾವಗೀತೆಗಳು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಎನ್ ಭೀಮರೆಡ್ಡಿ, ಮುನಿರೆಡ್ಡಿ, ಜಿ ಚಂದ್ರಶೇಖರ್, ಅನಿಲ್ ಕುಮಾರ್ ಸೇರಿದಂತೆ ಅನೇಕರು ಇದ್ದರು. ದೇವದುರ್ಗ ತಾಲೂಕಿನ ಗಬ್ಬೂರು ಗ್ರಾಮದ ಶ್ರೀ ಬೂದಿ ಬಸವೇಶ್ವರ ಜಾತ್ರಾ ಮಹೋತ್ಸವ ಜನವರಿ 25ರಿಂದ ಫೆಬ್ರವರಿ 2ರವರೆಗೆ ನಡೆಯಲಿದ್ದು, ಜನವರಿ 29ರಂದು ಮಹಾರಥೋತ್ಸವ, 26ರಂದು 151 ಸಾಮೂಹಿಕ ವಿವಾಹಗಳು ನಡೆಯಲಿವೆ ಎಂದು ಶ್ರೀಮಠದ ಚನ್ನಬಸವ ಮಠದ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಜನವರಿ 25ರಂದು ಪ್ರಥಮ ಉಚ್ಚಾಯ ನಡೆಯಲಿದ್ದು, ಬೆಳಗ್ಗೆ ಶ್ರೀ ನವಲಕಲ್ ಬೃಹನ್ಮಠದ ಶ್ರೀ ಅಭಿನವ ಸೋಮನಾಥ ಶಿವಾಚಾರ್ಯರು ಮತ್ತು ಶ್ರೀ ಬೂದಿಬಸವ ಶಿವಾಚಾರ್ಯ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಚಾಲನೆ ಪಡೆಯಲಿದೆ. ಜನವರಿ 26ರಂದು ಬೆಳಗ್ಗೆ 11 ಗಂಟೆಗೆ 151 ಉಚಿತ ಸಾಮೂಹಿಕ ವಿವಾಹಗಳು ನಡೆಯಲಿವೆ. ಬಾಳೆಹೊಸೂರು ಸಂಸ್ಥಾನ ಪೀಠ ಶ್ರೀ ನಿರಂಜನ ಜಗದ್ಗುರು ಫಕೀರ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಸಾನ್ನಿಧ್ಯದಲ್ಲಿ ನಡೆಯಲಿದ್ದು, ಗೆಜ್ಜೆಬಾಯಿಯ ಶ್ರೀ ಚನ್ನಬಸವ ಶಿವಾಚಾರ್ಯರು, ನಾಲವಾರದ ಡಾ ಸಿದ್ದ ತೋಟೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು, ನಂದವಾಡಗಿಯ ಶ್ರೀ ಮಹಾಂತ ಶಿವಾಚಾರ್ಯರು, ಜಾಲಹಳ್ಳಿಯ ಶ್ರೀ ಜಯಶಾಂತಲಿಂಗೇಶ್ವರ ಮಹಾಸ್ವಾಮಿಗಳು, ಬಿಚ್ಚಾಲಿಯ ಶ್ರೀ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮೀಜಿ ಭಾಗಿಯಾಗಲಿದ್ದಾರೆ. ಶ್ರೀಗೌರಿ ಗದ್ದಿಯ ಶ್ರೀ ವಿನಯ ಗುರೂಜಿ ವಿಶೇಷ ಉಪನ್ಯಾಸ ನೀಡಲಿದ್ದಾರೆ. ಕಾರ್ಯಕ್ರಮವನ್ನು ಉಸ್ತುವಾರಿ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ಉದ್ಘಾಟಿಸಲಿದ್ದಾರೆ. ವಿಶೇಷ ಆಹ್ವಾನಿತರಾಗಿ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ, ರಾಜ್ಯ ಮಾಹಿತಿ ಆಯುಕ್ತರಾದ ರಾಜಶೇಖರ, ಬಿ ವೆಂಕಟ್ ಸಿಂಗ್, ಸಂಸದ ಕುಮಾರ ನಾಯಕ್ ಸೇರಿದಂತೆ ಅನೇಕ ಶಾಸಕರುಗಳು ಗಣ್ಯರು ಭಾಗವಹಿಸಲಿದ್ದಾರೆ ಎಂದರು. ಜನವರಿ 27ರಂದು ಬೆಳಗ್ಗೆ ಕಳಶೋತ್ಸವ, 28ರಂದು ಕಡಬಿನ ಕಾಳಗ, 29ರಂದು ಮಹಾರಥೋತ್ಸವ ನಡೆಯಲಿದೆ. 30ರಂದು ಉಚ್ಚಾಯ ಸಂಜೆ 5:30ಕ್ಕೆ ನಡೆಯಲಿದೆ. ನಂತರ ನಗೆ ಕಲರವ ಕಾರ್ಯಕ್ರಮ ನಡೆಯಲಿದ್ದು, ಹಾಸ್ಯ ಕಲಾವಿದರಾದ ಅಪ್ಪಣ್ಣ, ವಾಣಿಗೌಡ, ಸೂರಜ್ ಭಾಗವಹಿಸಲಿದ್ದು, ಬೆಂಕಿ ಡ್ಯಾನ್ಸ್, ದಿನೇಶ್ ಚಿಕ್ಕಮಗಳೂರು, ಮಣಿಕಂಠ ಎಸ್ಎಂ ಇವರಿಂದ ಜಾದೂ ಪ್ರದರ್ಶನ ನಡೆಯಲಿದೆ ಎಂದರು. ಜನವರಿ 31ರಂದು ವಿವಿಧ ಶಾಲಾ ಮಕ್ಕಳಿಂದ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಸಂಜೆ 5 ಗಂಟೆಗೆ ನಡೆಯಲಿದೆ. ಫೆಬ್ರವರಿ 1ರಂದು ಜಾತ್ರಾ ಮಹೋತ್ಸವ ಸಮಾರೋಪ, ಧಾರ್ಮಿಕ ಸಭೆ ನಡೆಯುತ್ತದೆ. ಸಂಗೀತ ಸಂಜೆ ನಡೆಯಲಿದ್ದು, ಚಲನಚಿತ್ರ ನಟ ಅಪ್ಪಣ್ಣ, ಹಿನ್ನೆಲೆ ಗಾಯಕಿ ಅಂಕಿತಾ ಕುಂಡು, ಜಸ್ ಕರಣ್, ಆರ್ಯ ಆಚಾರ್ಯ, ಶ್ರವಣಕುಮಾರ, ಹಾಸ್ಯ ಕಲಾವಿದ ಪ್ರವೀಣ್ ಕುಮಾರ ಭಾಗವಹಿಸಲಿದ್ದಾರೆ. ಶ್ರೀ ಬೂದಿಬಸವೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ದಿನಾಂಕ 25/1/2026ರಿಂದ ಫೆಬ್ರವರಿ 2ರವರೆಗೆ
ವಿವಿಧ ಕಾರ್ಯಕ್ರಮಗಳನ್ನು ಶ್ರೀಮಠದ ವತಿಯಿಂದ ಹಮ್ಮಿಕೊಳ್ತಾ ಇದ್ದೇವೆ. ಅದರಲ್ಲಿ ವಿಶೇಷವಾಗಿ 26ನೇ ತಾರೀಕು ಸೋಮವಾರದಂದು 151 ಜೋಡಿಗಳ ಉಚಿತ ಸಾಮೂಹಿಕ ಧಾರ್ಮಿಕ ಸಭೆ, ಅಯ್ಯಾಚಾರ ಮತ್ತು ಪೂಜ್ಯ ಶ್ರೀಗಳ ತುಲಾಭಾರ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಈಗಾಗಲೇ 152 ಜೋಡಿಗಳು ತಮ್ಮ ನೋಂದಣಿಯನ್ನು ಮಾಡಿಕೊಂಡಿದ್ದಾರೆ. ಅದರ ಉದ್ಘಾಟನೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಶ್ಯಾಮಪ್ರಕಾಶ್ ಪಾಟೀಲ್ ಸರ್ ಅವರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದರು. ದಿವ್ಯ ಸಾನ್ನಿಧ್ಯವನ್ನು ಶ್ರೀಮನ್ ನಿರಂಜನ ಪರಮಸ್ವರೂಪರಾಗಿರುವಂತಹ ಲಿಂಗಾಲೇಶ್ವರ ಮಹಾಸ್ವಾಮಿಗಳು ಶಿರಾಟಿ ಬಾಲಕೃಷ್ಣ ಶ್ರೀಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದು ವಿಶೇಷ ಉಪನ್ಯಾಸವನ್ನು ಗೌರಿ ಗದ್ದಾಶ್ರಮದ ವಿನಯ್ ಗುರುಜಿಯವರು ವಿಶೇಷ ಉಪನ್ಯಾಸವನ್ನು ನೀಡಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಶ್ರೀಮತಿ ನಾಗಲಕ್ಷ್ಮಿ ಚೌಧರಿ ಅಧ್ಯಕ್ಷರು, ರಾಜ್ಯ ಮಹಿಳಾ ಆಯುಕ್ತ ರಾಯಚೂರು ಅವರು, ರಾಜಶೇಖರ ಎಸ್ ಮಾಹಿತಿ ಆಯುಕ್ತರು ಬೆಂಗಳೂರು ಪೇಟೆ ಅವರು, ಹಾಗೂ ಬಿ ವೆಂಕಟ ಸಿಂಗ್ ಸರ್ ಅವರು, ವಿವಿಧ ಜಿಲ್ಲೆಯ ವಿವಿಧ ಸಂಸದರು, ಶಾಸಕರು, ಅನೇಕ ಗಣ್ಯನ ನಾಯಕರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅದೇ ರೀತಿಯಾಗಿ ಮಹಾರಥೋತ್ಸವ ದಿನಾಂಕ 29/1/2026 ಗುರುವಾರ ಸಂಜೆ 5:30ಕ್ಕೆ ನೆರವೇರಿದೆ. ಈ ಕಾರ್ಯಕ್ರಮದಲ್ಲಿ ಅಭ್ಯರ್ಥಿ ಶ್ರೀಗಳು, ಮುಮ್ಮಡಿ ಅರಮನೆ ಒಡೆಯರ್ ಮಠದ ಮುಮ್ಮಡಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು, ಅಂತಿಮ ಶ್ರೀಗಳು ಹಾಗೂ ನಿವೃತ್ತ ಹೈಕೋರ್ಟ್ನ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಜಸ್ಟಿಸ್ ರತ್ನಕಲಾ ಮೇಡಮ್ ಅವರು, ಶಿವಶಂಕರ್ ಸಾವ್ಕಾರ್ ತಮ್ನಾಳ್ ಅವರು, ವಿವಿಧ ಗಣ್ಯಮಾನರು, ಶಾಸಕರು, ಸಂಸದರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಅದೇ ರೀತಿಯಾಗಿ ಜಾತ್ರೆದ ವಿಶೇಷ ಅಂಗವಾಗಿ ಭಕ್ತರ ಮತ್ತು ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಲು ತಾವೆಲ್ಲರೂ ಆಗಮಿಸಬೇಕು. ಆಶಾ ಸಂಜೆ ಕಾರ್ಯಕ್ರಮವನ್ನು ದಿನಾಂಕ 30, ಆ ದಿನ ಸಂಜೆ ಈ ಪತ್ರಿಕೆಯಲ್ಲಿ ಮುದ್ರಿಸಲಾಗಿಲ್ಲ. ಸ್ವಲ್ಪ ಆಹ್ವಾನ ಪತ್ರಿಕೆ ಮುದ್ರಣವಾದ ಮೇಲೆ ಪೂಜ್ಯ ಕೊಪ್ಪಳ ಗವಿ ಮಠದ ಶ್ರೀಗಳಾಗಿರುವಂಥ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳವರು 30/1/2026 ಶುಕ್ರವಾರ ಸಂಜೆ 6 ಗಂಟೆಗೆ ತಮ್ಮ ಪ್ರವಚನವನ್ನು 6 ಗಂಟೆಯಿಂದ 7 ಗಂಟೆಗೆ ನಿಗದಿಪಡಿಸಿದ್ದಾರೆ. ಆ ಕಾರ್ಯಕ್ರಮಕ್ಕೆ ಅವರು ಸಂಜೆ 6 ಗಂಟೆಗೆ ಆಗಮಿಸಲಿದ್ದಾರೆ ಶ್ರೀಮಠಕ್ಕೆ. ಮತ್ತು 31ನೇ ತಾರೀಕು ವಿವಿಧ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ನೃತ್ಯ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ. ಅದೇ ರೀತಿ 31ನೇ ತಾರೀಕು ನಗೆ ಸಾಂಸ್ಕೃತಿಕ ಸಂಜೆ ವಿಶೇಷ ಸಂಗೀತ ಕಲಾವಿದರಾಗಿರ್ತಕ್ಕಂಥ ಜಸ್ಟಿಸ್ ಶಿವರಾಜ್ ಪಾಟೀಲ್, ಜಸ್ಕಿರಣ್ ಅವರು, ಅಂಕಿತಾ ಕುಂಡು ಅವರು ವಿವಿಧ ಕಲಾವಿದರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ತಾವುಗಳೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀಮಠದ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಿ ರಾಜ್ಯ ಮತ್ತು ರಾಷ್ಟ್ರವ್ಯಾಪ್ತಿಯಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ 179ನೇ ಜನ್ಮ ದಿನಾಚರಣೆಯನ್ನು ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಯೂತ್ ಆರ್ಗನೈಸೇಷನ್ AIDYO ವತಿಯಿಂದ ನಗರದ ಸಾರ್ವಜನಿಕ ಉದ್ಯಾನವನದಲ್ಲಿ ಆಚರಣೆ ಮಾಡಲಾಯಿತು. AIDYO ಜಿಲ್ಲಾಧ್ಯಕ್ಷ ಚನ್ನಬಸವ ಜಾನೇಕಲ್ ಮಾತನಾಡಿ, ಸುಭಾಷ್ ಚಂದ್ರ ಬೋಸ್ ಬಾಲ್ಯದಿಂದಲೇ ಹೋರಾಡುವ ಮನೋಭಾವನೆಯನ್ನು ಬೆಳೆಸಿಕೊಂಡರು. ಅನ್ಯಾಯದ ವಿರುದ್ಧ ಯಾವಾಗಲೂ ಅವರ ಮನಸ್ಸು ಪ್ರತಿಭಟಿಸುತ್ತಿತ್ತು. ICS ಪರೀಕ್ಷೆ ಪಾಸ್ ಮಾಡಿದರು. ಬ್ರಿಟಿಷರ ಕೈಗೊಂಬೆಯಾಗದೆ ದೇಶದ ಸ್ವಾತಂತ್ರ್ಯಕ್ಕೆ ತಮ್ಮ ಬದುಕನ್ನು ಮುಡುಪಾಗಿಟ್ಟರು. ಕಾಂಗ್ರೆಸ್ನ ಅಧ್ಯಕ್ಷರಾಗಿ ನಂತರ INA ಸೈನ್ಯ ಕಟ್ಟಿ ದೇಶದ ಸ್ವಾತಂತ್ರ್ಯಕ್ಕೆ ಮುಂದಾದರು ಎಂದರು. ದೇಶಕ್ಕೆ ಸ್ವಾತಂತ್ರ್ಯ ಬರುವಷ್ಟೇ ಅಲ್ಲದೆ ಸರ್ವ ಸಮಾನತೆಯ ಭಾರತವನ್ನು ಕಟ್ಟಲು ಕನಸು ಕಂಡಿದ್ದರು. ಆದರೆ ಅವರ ಕನಸುಗಳು ಇಂದೂ ನನಸಾಗಿಲ್ಲ. ಬಡತನ, ಬೆಲೆ ಏರಿಕೆ, ನಿರುದ್ಯೋಗ ಮುಂತಾದ ಸಮಸ್ಯೆಗಳು ಹೆಚ್ಚುತ್ತಿದೆ. ಯುವ ಜನರು ಸಾಮಾಜಿಕ ಮಾಧ್ಯಮಗಳು ಮತ್ತು ಮೊಬೈಲ್ ಹಾವಳಿಗೆ ಬಲಿಯಾಗಿ ಮಾನಸಿಕ ಅಸ್ವಸ್ಥತೆಗೆ ಒಳಗಾಗುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಯುವ ಜನರಿಗೆ ನೇತಾಜಿ ಅವರ ಬದುಕು, ಅವರ ವಿಚಾರಗಳು ಆದರ್ಶವಾಗಿವೆ ಎಂದರು. ಇವತ್ತು ದೇಶದ ಬಗ್ಗೆ ಅಥವಾ ಜನಗಳ ಬಗ್ಗೆ ಪ್ರೀತಿ, ಕಾಳಜಿ ಹೊರಟೋಗ್ತಾ ಇದೆ. ನಾವು ಮತ್ತೆ ಮತ್ತೆ ಕೂಡ ನೆನಪು ಮಾಡಿಕೊಳ್ಳೋದೇನೆಂದರೆ ಮೌಲ್ಯಗಳು ಬೇಕಾಗಿದೆ, ಆದರ್ಶಗಳು ಬೇಕಾಗಿದೆ. ಇವತ್ತು ಸ್ಮಾರ್ಟ್ ಫೋನ್ಗಳು ಬಂದ ನಂತರ ಏನಾಗಿದೆ ತಮಗೆಲ್ಲ ಗೊತ್ತಿದೆ, ನಾವೆಲ್ಲರೂ ಕೂಡ ಮೊಬೈಲ್ ಅಡಿಕ್ಟ್ ಆಗ್ತಾ ಇದ್ದೀವಿ. ಮೊಬೈಲಿಂದ ಸಾಕಷ್ಟು ಸಮಸ್ಯೆಗಳು ನಾವು ಫೇಸ್ ಮಾಡ್ತಾ ಇದ್ದೀವಿ. ಯುವಕರು ಇವತ್ತು ಏನೋ ಒಂದು ಖಿನ್ನತೆಗೆ ಹೋಗ್ತಿದ್ದಾರೆ, ಡಿಪ್ರೆಷನ್ಗೆ ಹೋಗ್ತಿದ್ದಾರೆ. ಆಮೇಲೆ ಉದ್ಯೋಗದ ಸಮಸ್ಯೆಗಳು ನೋಡ್ತಾ ಇದ್ದೀವಿ, ಶಿಕ್ಷಣದ ಸಮಸ್ಯೆಗಳು ನೋಡ್ತಾ ಇದ್ದೀವಿ. ಇಲ್ಲಿ ಮತ್ತೆ ಮತ್ತೆ ನಾವು ನೇತಾಜಿ ಅಂತವ್ರನ್ನ ನೆನಪು ಮಾಡಿಕೊಳ್ಬೇಕು ಮತ್ತು ಅವರ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಪಾಲಿಸ್ಕೊಳ್ಬೇಕಂತೇಳಿ ನಾವು ಈ ಒಂದು ಕಾರ್ಯಕ್ರಮ ಮತ್ತೆ ಮತ್ತೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅಲ್ಲಿ ಹಲವಾರು ಹೋರಾಟಗಳನ್ನ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ. ಜೊತೆಗೆ ನಮ್ಮ ಯುವಜನ ಸಂಘಟನೆ ಇವತ್ತೇನು ನಮ್ಮ ರಾಜ್ಯದಲ್ಲಾಗಲಿ ಕೇಂದ್ರದಲ್ಲಾಗಲಿ ಲಕ್ಷಾಂತರ ಹುದ್ದೆಗಳ ಖಾಲಿದಾವೆ, ಅವನ್ನೆಲ್ಲ ಭರ್ತಿ ಮಾಡಬೇಕಂತೇಳಿ ಒಂದು ಮನವಿ ಪತ್ರವನ್ನು ಮಾಡ್ತಾ ಇದ್ದೀವಿ. ಸೊ ಕೇಂದ್ರ ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ ಮತ್ತು ರಾಜ್ಯ ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ. ಸಹಿ ಸಂಗ್ರಹ ಅಭಿಯಾನ ಇಟ್ಕೊಂಡಿದ್ದೀವಿ. ಸೊ ಇವನ್ನೆಲ್ಲರನ್ನ ಒಂದು ಆದರ್ಶ ತಗೊಂಡು ಆ ಒಂದು ದಿಕ್ಕಿನಲ್ಲಿ ನೇತಾಜಿ ಅವರ ವಿಚಾರಗಳನ್ನ ಮುಂದುವರಿಸಬೇಕು. ಈ ಸಂದರ್ಭದಲ್ಲಿ ಶಂಕರಗೌಡ, ಚಂದ್ರಶೇಖರ್, ಮಲ್ಲಿಕಾರ್ಜುನ್, ಲಾಜರ್, AIDYO ಸಂಘಟನೆ ಜಿಲ್ಲಾ ಸಮಿತಿಯ ಸದಸ್ಯ ಶ್ರೀಕಾಂತ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಖಾಲಿ ಹುದ್ದೆಗಳ ಭರ್ತಿಗಾಗಿ ಸಂಘಟನೆಯು ಸಹಿ ಸಂಗ್ರಹ ಅಭಿಯಾನದ ಅಂಗವಾಗಿ ಸಹಿ ಸಂಗ್ರಹವೂ ಸಹ ನಡೆಸಲಾಯಿತು.
ತಾಲೂಕಿನ ಮಟಮಾರಿ ಗ್ರಾಮ ಪಂಚಾಯತ್ ವತಿಯಿಂದ ಮಟಮಾರಿ ಗ್ರಾಮದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಅಂಬಿಕಾ ಪ್ರಭುರಾಜ್ ಅವರ ಅಧ್ಯಕ್ಷತೆಯಲ್ಲಿ ಕೆಡಿಬಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಹುಸೇನ್ ಬಾಷಾ ಮಾತನಾಡಿ, ಸಾರ್ವಜನಿಕರು ಸರ್ಕಾರದ ಎಲ್ಲಾ ಇಲಾಖೆಗಳ ಮೂಲಾಧಾರ ಮತ್ತು ಹಕ್ಕುದಾರರು ಎಂಬ ಮನೋಭಾವದಿಂದ ಪ್ರತಿಯೊಬ್ಬ ಅಧಿಕಾರಿ ಸೇವಾ ಭಾವದಿಂದ ಕಾರ್ಯನಿರ್ವಹಿಸಬೇಕು. ಎಲ್ಲಾ ಇಲಾಖೆಗಳು ಸಾರ್ವಜನಿಕರ ಹಿತಾಸಕ್ತಿಯನ್ನು ಕೇಂದ್ರ ಬಿಂದುಗೊಳಿಸಿ ಕಾರ್ಯನಿರ್ವಹಿಸಬೇಕು ಹಾಗೂ ಸರ್ಕಾರದ ಯೋಜನೆಗಳ ಕುರಿತು ಜನಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಫಲಾನುಭವಿಗಳಿಗೆ ಯೋಜನೆಗಳ ಸದುಪಯೋಗ ತಲುಪುವಂತೆ ಕ್ರಮ ವಹಿಸಬೇಕು ಎಂದರು. ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ಒದಗಿಸಲು 10ನೇ ತರಗತಿಯಲ್ಲಿ ಉತ್ತಮ ಫಲಿತಾಂಶ ಪಡೆಯುವುದು ಸಾಧ್ಯವಾಗುತ್ತದೆ. ಗುಣಮಟ್ಟದ ಶಿಕ್ಷಣವೇ ಸುಶಿಕ್ಷಿತ ಮತ್ತು ಸದೃಢ ಸಮಾಜ ನಿರ್ಮಾಣಕ್ಕೆ ದಾರಿ ಮಾಡಿಕೊಡುತ್ತದೆ ಎಂದು ಅಭಿಪ್ರಾಯಪಟ್ಟರು. ಸಾರ್ವಜನಿಕರಿಗೆ ಉತ್ತಮ ಚಿಕಿತ್ಸೆ, ಸಮಯೋಚಿತ ಸ್ಪಂದನೆ ಹಾಗೂ ರೋಗಿಗಳೊಂದಿಗೆ ಶಿಷ್ಟಾಚಾರಪೂರ್ಣ ಮತ್ತು ಮಾನವೀಯ ವರ್ತನೆ ಕಡ್ಡಾಯವಾಗಿರಬೇಕು. ಎಲ್ಲಾ ಸರ್ಕಾರಿ ಕಚೇರಿ ಆವರಣಗಳು, ಪ್ರಮುಖ ರಸ್ತೆ ಬದಿಗಳು ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಗಿಡ ನೆಡುವ ಕಾರ್ಯಕ್ರಮಗಳನ್ನು ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವಂತೆ ನಿರ್ದೇಶನ ನೀಡಿದರು. ಕಂದಾಯ ಇಲಾಖೆಯಿಂದ ಗ್ರಾಮ ಲೆಕ್ಕಾಧಿಕಾರಿಗಳು, ಪಿಂಚಣಿ, ಕೃಷಿ ಭೂಮಿ ವರ್ಗಾವಣೆ ಸೇರಿದಂತೆ ವಿವಿಧ ಕಂದಾಯ ಸೇವೆಗಳ ಕುರಿತು ಸಾರ್ವಜನಿಕರಿಗೆ ಮಾಹಿತಿ ನೀಡುವ ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸಿ ಜನರಿಗೆ ಸುಲಭವಾಗಿ ಸೇವೆಗಳು ಲಭ್ಯವಾಗುವಂತೆ ಕ್ರಮ ವಹಿಸಬೇಕು ಎಂದರು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಅಂಗನವಾಡಿ ಮಕ್ಕಳಿಗೆ ಪೌಷ್ಟಿಕ ಆಹಾರ ಒದಗಿಸುವುದು, ಗುಣಮಟ್ಟದ ಪೂರ್ವ ಪ್ರಾಥಮಿಕ ಶಿಕ್ಷಣ ನೀಡುವುದು ಹಾಗೂ ಮಹಿಳಾ ಸಬಲೀಕರಣಕ್ಕೆ ಸಂಬಂಧಿಸಿದ ಜಾಗೃತಿ ಕಾರ್ಯಕ್ರಮಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೆ ತರುವಂತೆ ಸೂಚಿಸಲಾಯಿತು. ಸರ್ಕಾರದ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವಂತೆ ನಿರ್ದೇಶನ ನೀಡಲಾಯಿತು. ಈ ಸಂದರ್ಭದಲ್ಲಿ ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿ ಅಧ್ಯಕ್ಷ ಹುಲಿಗೆಮ್ಮ ನರಸಣ್ಣ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶೇಖರಪ್ಪ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಇದ್ದರು. ನಗರದಲ್ಲಿ ಇಂದಿನಿಂದ 2 ದಿನಗಳವರೆಗೆ ರಾಂಪುರ ಜಲಾಶಯ ಅವಲಂಬಿತ ಪ್ರದೇಶಗಳಿಗೆ ಕುಡಿಯುವ ನೀರು ಸರಬರಾಜಿನಲ್ಲಿ ವ್ಯತ್ಯಯವಾಗಲಿದೆ. ರಾಂಪುರ ಜಲ ಶುದ್ದೀಕರಣ ಘಟಕದಲ್ಲಿ ಕ್ಲಾರಿಫೈಯರ್ ಸ್ವಚ್ಛಗೊಳಿಸುವ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಇಂದು ಮತ್ತು ನಾಳೆ 2 ದಿನಗಳವರೆಗೆ ರಾಂಪುರ ಜಲಾಶಯ ಅವಲಂಬಿತ ಪ್ರದೇಶದ ಬಡಾವಣೆಗಳಿಗೆ ಕುಡಿಯುವ ನೀರಿನ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಲಿದೆ. ಆದುದರಿಂದ ನಗರದ ಸಾರ್ವಜನಿಕರು ಕುಡಿಯುವ ನೀರನ್ನು ಮಿತವಾಗಿ ಬಳಸಿ ಹಾಗೂ ನೀರನ್ನು ಕುದಿಸಿ, ಆರಿಸಿ, ಸೋಸಿ ಕುಡಿಯಬೇಕು. ಮಹಾನಗರ ಪಾಲಿಕೆಯೊಂದಿಗೆ ಸಾರ್ವಜನಿಕರು ಸಹಕರಿಸಬೇಕು ಎಂದು ಮಹಾನಗರ ಪಾಲಿಕೆ ಕಾರ್ಯಪಾಲಕ ಅಭಿಯಂತರರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ನಗರದ ಜಹೀರಾಬಾದ್ ಬಡಾವಣೆಯಲ್ಲಿ ಯುವಕನ ಕೊಲೆ, 2 ಆರೋಪಿಗಳ ಬಂಧನ, ಎಸ್ಪಿ ಅರುಣಾಂಶಗಿರಿ. ಜನವರಿ 26ರಂದು ಕ್ರಿಕೆಟ್ ಪಂದ್ಯ ಸಮಾರೋಪ, ವಿಜೇತ ತಂಡಕ್ಕೆ ಟ್ರೋಫಿ, ಬಿ ಬಸವರಾಜ್. ಫೆಬ್ರವರಿ 1ರಂದು ಬೆಂಗಳೂರಿನಲ್ಲಿ ವೀರಶೈವ ಲಿಂಗಾಯತ ವ್ಯಾಪಾರ ಅಭಿವೃದ್ಧಿ ಸಮ್ಮೇಳನ, ಚಂದ್ರಶೇಖರ್ ಮಿರ್ಜಾಪುರ್. ಆರ್ಟಿಪಿಎಸ್ನಲ್ಲಿ ಅಣು ವಿದ್ಯುತ್ ಸ್ಥಾವರ ಸ್ಥಾಪಿಸುವುದಕ್ಕೆ ವಿರೋಧ, ಕೈ ಬಿಡದಿದ್ದರೆ ತೀವ್ರ ಹೋರಾಟ, ಬಸವರಾಜ್ ಕಳಸ. ಜನವರಿ 27ರಂದು ಶ್ರೀ ಮಹರ್ಷಿ ಸವಿತಾ ಜಯಂತಿ, ಭಾವಚಿತ್ರ ಮೆರವಣಿಗೆ, ವಿ ಗೋವಿಂದ. ಜನವರಿ 26ರಂದು ಹಿಂದೂ ಸಮ್ಮೇಳನ, ಶೋಭಾಯಾತ್ರೆ, ವೀರೇಶ ರೆಡ್ಡಿ. ಗಬ್ಬೂರು ಶ್ರೀ ಬೂದಿ ಬಸವೇಶ್ವರ ಜಾತ್ರಾ ಮಹೋತ್ಸವ ಜನವರಿ 25ರಿಂದ ಪ್ರಾರಂಭ, 29ರಂದು ರಥೋತ್ಸವ, ಚನ್ನಬಸವ ಮಠದ್. ಯುವಜನರಿಗೆ ನೇತಾಜಿಯವರ ಬದುಕು, ವಿಚಾರಗಳು ಆದರ್ಶವಾಗಿವೆ, ಚನ್ನಬಸವ ಜಾನೇಕಲ್. ಮಟಮಾರಿ ಗ್ರಾಮ ಪಂಚಾಯತ್ ಕೆಡಿಪಿ ಸಭೆ, ಪ್ರತಿಯೊಬ್ಬ ಅಧಿಕಾರಿ ಸೇವಾ ಭಾವದಿಂದ ಕಾರ್ಯನಿರ್ವಹಿಸಿ. ನಗರದಲ್ಲಿ ಇಂದಿನಿಂದ 2 ದಿನ ಕುಡಿಯುವ ನೀರು ಸರಬರಾಜಿನಲ್ಲಿ ವ್ಯತ್ಯಯ. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Tuppa, Sri Raghavendra Ghee. ಸಂಪರ್ಕಿಸಿ Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur.
ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್, ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಇಲ್ಲಿಗೆ ಮುಕ್ತಾಯಿತು. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ವಂದನೆಗಳು.